ಹೇ ನ್ಯೂಬೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು PSI 2014 ಬಂದಿದ್ದಂಥ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. PSI 2015 ಪೇಪರಲ್ಲಿ ಬಂದಿದ್ದಂಥ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಅದು ಆಲ್ರೆಡಿ ವಿಡಿಯೋ ಆಗಿದೆ, ನಿಮಗೆ ಅದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೀಸ್ ಡೂ ವಾಚ್ ಇಟ್. ಓಕೆ, ಈಗ ಫಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್ ಇಸ್ ಫ್ರಮ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮಲ್ಲಿ ತುಂಬಾ ಸಬ್ ಟಾಪಿಕ್ಸ್ ಇದೆ. ಅದರಲ್ಲಿ ಅವರು ಕೊಟ್ಟಿರೋವಂಥ ಟಾಪಿಕ್ಕು ಡಿವಿಸಿಬಿಲಿಟಿ ರೂಲ್. ಓಕೆ, ನಂಬರ್ ಸಿಸ್ಟಮಲ್ಲಿ ಸಬ್ ಟಾಪಿಕ್ಸ್ನ ಲಿಸ್ಟ್ ಮಾಡಬೇಕು ಅಂತ ಅಂದರೆ ಡಿವಿಸಿಬಿಲಿಟಿ ರೂಲ್ ಇದೆ, ರಿಮೈಂಡರ್ಸ್ ಇದೆ, ಯೂನಿಟ್ ಡಿಜಿಟ್ಸ್ ಇದೆ, ಟೆನ್ಸ್ ಪ್ಲೇಸ್ ಇದೆ, ಟ್ರಯಲಿಂಗ್ ಝೀರೋಸ್ ಇದೆ, ಅರ್ಥ ಆಗ್ತಿದೆಯಾ, ಫ್ಯಾಕ್ಟರ್ಸ್ ಇದೆ, ತುಂಬಾ ಇದೆ. ಓಕೆ, ಅದರಲ್ಲಿ ನಾವು ಇವಾಗ ಸಾಲ್ವ್ ಮಾಡ್ತಾ ಇರೋವಂಥದ್ದು ಡಿವಿಸಿಬಿಲಿಟಿ ರೂಲ್. ನೋಡಿ, ವಾಟ್ ಈಸ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಕೆ ಸೊ ದ್ಯಾಟ್ 36K36 ಇಸ್ ಡಿವಿಸಿಬಲ್ ಬೈ 6. ಈ ಥರ ಒಂದು ನಂಬರ್ನ ಕೊಟ್ಟು, ಈಗ ನೋಡಿ ಇಲ್ಲಿ ಒಂದು ವೇರಿಯಬಲ್ ಇದೆ, ಈ ವೇರಿಯಬಲ್ಗೆ ಯಾವ ನಂಬರ್ ಕೂರಿಸಿದ್ರೆ ಆ ನಂಬರು 6ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕೆಯ ಕನಿಷ್ಠ ಸಂಖ್ಯೆಯ ಮೌಲ್ಯ ಯಾವುದು? ಆದ್ದರಿಂದ 36K36 ಅನ್ನು 6ಇಂದ ಭಾಗಿಸಬಹುದು ಅಂತ ಅಂದರೆ ಡಿವೈಡ್ ಮಾಡ್ಬೋದು ಅಂತ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಯಾವುದಾದ್ರೂ ಒಂದು ನಂಬರು 6ಇಂದ ಡಿವೈಡ್ ಆಗಬೇಕು ಅಂತ ಅಂದರೆ ವೆರಿ ಇಂಪಾರ್ಟೆಂಟ್ ರೂಲ್ ಏನು ಅಂತ ಅಂದರೆ ಆ ನಂಬರು ಈವನ್ ಆಗಿರಬೇಕು. ಈವನ್ ನಂಬರ್ಸ್ ಡಿವಿಸಿಬಲ್ ಬೈ 2 ಅಲ್ವಾ? ಓಕೆ, ಆ ನಂಬರು ಫಸ್ಟು 2ಇಂದ ಡಿವೈಡ್ ಆಗಿರಬೇಕು, ಆಮೇಲೆ ಆ ನಂಬರು 3ಇಂದ ಕೂಡ ಡಿವೈಡ್ ಆಗಬೇಕು. 2 and 3 ಎರಡರಿಂದನೂ ಡಿವೈಡ್ ಆಗೋ ಅಂಥ ಎಲ್ಲ ನಂಬರ್ಸು 6ಇಂದ ಡಿವೈಡ್ ಆಗುತ್ತೆ. ಫಸ್ಟ್ ನಂಬರ್ ಯಾವುದು ಅಂತ ಹೇಳ್ಬೋದಾ? ಒಬ್ವಿಯಸ್ಲಿ 6 ಅಲ್ವಾ? 6 2ಇಂದನೂ ಡಿವೈಡ್ ಆಗುತ್ತೆ, 3ಇಂದನೂ ಡಿವೈಡ್ ಆಗುತ್ತೆ, ಅದಕ್ಕೆ ಅದು 6ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಂಬರ್ ಹೋಗ್ತೀನಿ ಅಂತ ಅಂದರೆ 12. ಈ ಥರ ಮೈ ಕ್ಲಿಯರ್? ಈಗ ನಾವು 2ಗೆ ಬರೋಣ. ಓಕೆ, ಯಾವ ನಂಬರ್ 2ಇಂದ ಡಿವೈಡ್ ಆಗುತ್ತೆ? ಎಂಡಿಂಗ್ ನಂಬರ್ ಈವನ್ ಇರಬೇಕು. ಚೆಕ್ ಮಾಡಿ, 36K36 ಅಂತ ಇದೆ, ಎಂಡಿಂಗ್ ನಂಬರ್ 6 ಇದೆ ಅಲ್ವಾ? ಇದು 2ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ 2ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಾಗಿದೆ. ನೆಕ್ಸ್ಟ್ ಯಾವ್ದು ಮಾಡಬೇಕು? 3ಇಂದ. ಎರಡರಿಂದನೂ ಡಿವೈಡ್ ಆದರೆ ಮಾತ್ರ 6ಇಂದ ಡಿವೈಡ್ ಆಗೋದು. ಸೊ 3ಗೆ ಅಂತ ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೋಡಿ, 1363. ಓಕೆ, ಇದನ್ನು 3ಇಂದ ಡಿವೈಡ್ ಮಾಡಿ. 3 4s are 12, 1 ಕ್ಯಾರಿ ಓವರ್, 5s are 15, 1 ಕ್ಯಾರಿ ಓವರ್. ಇಲ್ಲಿ 13 ಬಂದಿದೆ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ? ಇಲ್ಲ. ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಚೆಕ್ ಮಾಡ್ಬೋದು. ಹೇಗೆ ಮ್ಯಾಮ್? ಕೊಟ್ಟಿರೋ ಅಂಥ ಡಿಜಿಟ್ಸ್ನೆಲ್ಲ ಆ್ಯಡ್ ಮಾಡಿ. ಓಕೆ, ಸಮ್ ತಗೊಳ್ಳಿ. 6 + 4 10, 10 + 3 13. ಮತ್ತೆ ಸಮ್ ತಗೊಳ್ಳಿ, ಇದೆರಡು ಸಮ್ ತಗೊಳ್ಳಿ. 4 3ಇಂದ ಡಿವೈಡ್ ಆಗುತ್ತಾ? ಅಥವಾ 13ಗೆ ನಿಲ್ಲಿಸ್ಬೋದು ನೀವು, ಪ್ರಾಬ್ಲಮ್ ಇಲ್ಲ. 13 3ಇಂದ ಡಿವೈಡ್ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಥರ 4 3ಇಂದ ಡಿವೈಡ್ ಆಗುತ್ತಾ? ಇಲ್ಲ ಅಲ್ವಾ? ದೆನ್ ದಿಸ್ ಕಂಪ್ಲೀಟ್ ನಂಬರ್, ಈ ನಂಬರು ಕೂಡ 3ಇಂದ ಡಿವೈಡ್ ಆಗಲ್ಲ. ಮೈ ಕ್ಲಿಯರ್? ಈ ಲಾಜಿಕ್ನ ನೀವು ಯೂಸ್ ಮಾಡಬೇಕು. ನೋಡಿ, ಸಮ್ ತಗೊಳ್ಳಿ. 3 + 6 + K + 3 + 6 ಸಮ್ ಏನಾಗುತ್ತೆ? ಇದೆರಡನ್ನೂ ಆ್ಯಡ್ ಮಾಡಿದ್ರೆ 18, 18 + K. ಕ್ಲಿಯರ್? ಈಗ ಅವರು ಕೇಳ್ತಾ ಇರೋವಂಥದ್ದು ಲೀಸ್ಟ್ ನಂಬರ್. ಓಕೆ, ಇವಾಗ ನಾನು ಇಲ್ಲಿ 1ನ ಕೂರಿಸಿದ್ರೆ 19 ಆಗುತ್ತೆ. 19 3ಇಂದ ಡಿವೈಡ್ ಆಗುತ್ತಾ? ಇಲ್ಲ. ದೆನ್ 1 ಕಾಂಟ್ ಬಿ ದ ಆನ್ಸರ್. ಓಕೆ, ದೆನ್ 2ನ K ವ್ಯಾಲ್ಯೂಗೆ ರಿಪ್ಲೇಸ್ ಮಾಡಿದ್ರೆ 20 ಸಮೇಷನ್ ಸಿಗುತ್ತೆ. 20 ಅನ್ನೋದು 3ಇಂದ ಡಿವೈಡ್ ಆಗುತ್ತಾ? ಇಲ್ಲ. ದೆನ್ 2 ಕಾಂಟ್ ಬಿ ದ ಆನ್ಸರ್. ಅದೇ ಥರ 6ನ Kಗೆ ರಿಪ್ಲೇಸ್ ಮಾಡಿ ಏನು ಸಿಗುತ್ತೆ ನೋಡಿ? 18 + 6 24. ಎಸ್, 24 ಇಸ್ ಡಿವಿಸಿಬಲ್ ಬೈ 3 ಅಲ್ವಾ? ದೆನ್ 6 ಕ್ಯಾನ್ ಬಿ ಆನ್ಸರ್. ಓಕೆ, ಮತ್ತು 3ಗೆ ಬನ್ನಿ. 18 + 3 21. 21 ಕೂಡ 3ಇಂದ ಡಿವೈಡ್ ಆಗುತ್ತೆ ಅಲ್ವಾ? ದೆನ್ 3ನೂ ಕೂಡ ಆನ್ಸರ್ ಆಗುತ್ತೆ. ಅವ್ರೇನು ಕೇಳ್ತಾ ಇರೋದು? ಲೀಸ್ಟ್ ನಂಬರ್ ಯಾವುದು ಅಂತ. ಸೊ 3 ಇಸ್ ದ ಲೀಸ್ಟ್ ನಂಬರ್. ಮೈ ಕ್ಲಿಯರ್? ಸೊ K ವ್ಯಾಲ್ಯೂ ಏನಾಗಬೇಕು? 3 ಆಗಬೇಕು. ವೆರಿ ಸಿಂಪಲ್ ಲಾಜಿಕ್. ಕೊಟ್ಟಿರುವಂಥ ಡಿಜಿಟ್ಸ್ದು ಸಮ್ಮು 3ಇಂದ ಡಿವೈಡ್ ಆದರೆ ಪೂರ್ತಿ ನಂಬರು 3ಇಂದ ಡಿವೈಡ್ ಆಗುತ್ತೆ. ನೀವು ಯಾವುದಾದ್ರೂ ನಂಬರ್ ತೊಗೊಳ್ಳಿ. ನೋಡಿ, ಇನ್ನೊಂದು ಎಕ್ಸಾಂಪಲ್ ತೊಗೋತೀನಿ. ಇದು 261. ಓಕೆ, ಸೊ ಸಮ್ ಏನಾಗುತ್ತೆ? 9. 9 3ಇಂದ ಡಿವೈಡ್ ಆಗುತ್ತಾ? ದೆನ್ ಈ ನಂಬರ್ ಕೂಡ 3ಇಂದ ಡಿವೈಡ್ ಆಗುತ್ತೆ. ಹೇಗೆ ಮ್ಯಾಮ್? 3 8s are 24, 2 ಕ್ಯಾರಿ ಓವರ್, 7s are ಡನ್. ಹೋಪ್ ದಿಸ್ ಇಸ್ ಕ್ಲಿಯರ್. 6 ಮತ್ತು 3 ಎರಡೂ ಕೂಡ ವ್ಯಾಲಿಡ್ ನಂಬರ್ಸು, ಬಟ್ ಅವ್ರು ಕೇಳಿರೋದು ಲೀಸ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್.
ಇನ್ನು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡೋದ್ರ ಬದಲು ಒನ್ ನಂಬರ್ ಜೊತೆ ಡೀಲ್ ಮಾಡಬೇಕು. 3 ಡಿವೈಡ್ ಆಗುತ್ತಾ? ಎಸ್, ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. 6 3 ಡಿವೈಡ್ ಆಗುತ್ತಾ? ಎಸ್, ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳಿ. ದೆನ್ ಈ ಕಡೆಗೆ ಬನ್ನಿ. ಇಲ್ಲಿ ಯಾವ ನಂಬರ್ ಇದೆ? 3 ಇದೆ. 3 ಡಿವೈಡ್ ಆಗುತ್ತೆ. ಓಕೆ, ಕ್ಯಾನ್ಸಲ್ ಮಾಡೋಣ. 6 ಇದೆ. 6 3 ಡಿವೈಡ್ ಆಗುತ್ತೆ, ಅದನ್ನು ಕ್ಯಾನ್ಸಲ್ ಮಾಡೋಣ. ಉಳ್ಕೊಳ್ಳೋದೇನು? ಕೆ. ಮೈ ಕ್ಲಿಯರ್? ನಾವು ಈ ಕೆ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡಬೇಕು. ಕೆಗೆ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತ ಅಂದರೆ 0, ಆಯಿತಾ? ಅದಾದಮೇಲೆ ನೋಡಿ 3 6 9 ಈ ಥರ ಶುರು ಆಗ್ತಾ ಹೋಗುತ್ತೆ. ಮೈ ಕ್ಲಿಯರ್? ಇಲ್ಲಿ 0 ಇಲ್ಲದೆ ಇರೋ ಕಾರಣ ನಾವು 3ನ ಆನ್ಸರ್ ಆಗಿ ತೊಗೊಂಡಿದ್ದೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೋತೀನಿ. 36K 361 ಅಂತ ಇತ್ತು. ಓಕೆ, ಇವಾಗ ನಾನು ಇದನ್ನು 3 ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆಬ್ವಿಯಸ್ಲಿ 2 ಡಿವೈಡ್ ಆಗಲ್ಲ, ಬಿಕಾಸ್ ಎಂಡಿಂಗ್ ನಂಬರ್ ಆಡ್ ಇದೆ. ಈಗ ನಾವು 3 ಲಾಜಿಕ್ ಕಲಿತಾ ಇರೋದ್ರಿಂದ ಡಿವಿಸಿಬಿಲಿಟಿ ಬೈ 3ನ ಚೆಕ್ ಮಾಡೋಣ. ಓಕೆ, ಏನು ಮಾಡಬೇಕು? ಆ್ಯಡ್ ದ ಗಿವನ್ ಡಿಜಿಟ್ಸ್. ಓಕೆ, ಈಗ ನೋಡಿ 3 ಡಿವೈಡ್ ಆಗುತ್ತಾ? ಕ್ಯಾನ್ಸಲ್ ಮಾಡ್ಕೊಳ್ಳಿ. 6 3 ಡಿವೈಡ್ ಆಗುತ್ತಾ? ಕ್ಯಾನ್ಸಲ್ ಮಾಡಿ. ಈ ಜಾಗದಲ್ಲಿ 9 ಇದ್ರೂ ಕ್ಯಾನ್ಸಲ್ ಮಾಡ್ಕೋಬೋದು. ಓಕೆ, ದೆನ್ 3 ಕ್ಯಾನ್ಸಲ್ ಆಗುತ್ತೆ, 6 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? ಕೆ ಪ್ಲಸ್ 1. ಕ್ಲಿಯರ್? ಈ ವ್ಯಾಲ್ಯೂ 3 ಡಿವೈಡ್ ಆಗಬೇಕು. ಅಂದರೆ ಕೆಗೆ ಮಿನಿಮಮ್ ವ್ಯಾಲ್ಯೂ ಏನು ಕೊಡ್ತೀರಾ? 0 ಕೊಡ್ಬೋದಾ? ಇಲ್ಲ, 0 ಕೊಡೋಕ್ಕಾಗಲ್ಲ. ಯಾಕಂದರೆ 0 ಕೊಟ್ಟರೆ ವ್ಯಾಲ್ಯೂ 1 ಆಗುತ್ತೆ. 1 3 ಡಿವೈಡ್ ಆಗುತ್ತಾ? ಇಲ್ಲ. ಮೈ ಕ್ಲಿಯರ್? ಸೊ ಮಿನಿಮಮ್ ವ್ಯಾಲ್ಯೂ ಆಫ್ ಕೆ ಏನು? 2. ನೋಡಿ, 2 ಪ್ಲಸ್ 1 ಏನಾಗುತ್ತೆ? 3. 3 ಡಿವೈಡ್ ಆಗುತ್ತಾ? ಎಸ್. ದೆನ್ ಲೀಸ್ಟ್ ವ್ಯಾಲ್ಯೂ ಆಫ್ ಕೆ ಇಸ್ 2. ಕ್ಲಿಯರ್? ಅದೇ ಈ ಥರ ಕ್ವಶನ್ ಬಂದಾಗ ನೋಡಿ 0ನೂ ಕೂಡ ಅಪ್ಲೈ ಮಾಡ್ಬೋದು. ಏನಕ್ಕೆ ಅಂದರೆ 36036 ಪಕ್ಕಾ 3 ಡಿವೈಡ್ ಆಗುತ್ತೆ. ಸಮ್ ತಗೊಳ್ಳಿ 18 3 ಡಿವೈಡ್ ಆಗುತ್ತೆ ಅಲ್ವಾ? ದೆನ್ ಈ ನಂಬರ್ ಕೂಡ ಡಿವೈಡ್ ಆಗುತ್ತೆ. ಅದಕ್ಕೆ ನಾನು ಕೆ ವ್ಯಾಲ್ಯೂ 0 ತೊಗೊಂಡಿದ್ದೀನಿ. ಅದೇ ಈ ಥರ ಟೈಪಲ್ಲಿ ಕ್ವಶನ್ ಬಂದಾಗ ಚೆಕ್ ಮಾಡಬೇಕು. ಇಲ್ಲಿ 0 ತೊಗೊಳ್ಲಿಕ್ಕೆ ಆಗಲ್ಲ. ಹೋಪ್ ಡಿವಿಸಿಬಿಲಿಟಿ ಬೈ 3 ಇಸ್ ಕ್ಲಿಯರ್. ನಿಮಗೆ ಸಿಂಗಲ್ ನಂಬರ್ಸ್ ಇದೆ ಈ ಥರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಂದರೆ ಎಲ್ಲನೂ ಒಟ್ಟಿಗೆ ಸಮೇಷನ್ ತೊಗೊಳ್ಳಿ. 18 ಮಾಡ್ಕೊಳ್ಳಿ. 18ಗೆ ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ 3 ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸಲ್ಲಿ 4 ವ್ಯಾಲ್ಯೂಸ್ ಇದೆ ಅಲ್ವಾ? ಆ 4 ವ್ಯಾಲ್ಯೂ ಜೊತೆ ಡೀಲ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಪ್ರೋಗ್ರೆಷನ್ ಟಾಪಿಕಿಂದ ಆಗಿದೆ. ನೋಡಿ ಇಲ್ಲಿ ಸಮ್ ಆಫ್ ಆಲ್ ಆಡ್ ನಂಬರ್ಸ್ ಬಿಟ್ವೀನ್ 200 to 300. 200 ಮತ್ತು 300 ನಡುವಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ. ಬೆಸ ಅಂದರೆ ಆಡ್ ನಂಬರ್ ಅಂತ. ಕ್ಲಿಯರ್? ನಾವು ಫಸ್ಟ್ ಆಡ್ ನಂಬರ್ ಹೇಳ್ಬೋದಾ? 201. ನೆಕ್ಸ್ಟ್ ಆಡ್ ನಂಬರ್ 203. ನೆಕ್ಸ್ಟ್ ಆಡ್ ನಂಬರ್ 205. ಅದೇ ಥರ ಲಾಸ್ಟ್ ಆಡ್ ನಂಬರ್ ಯಾವುದು? 299. ಮೈ ಕ್ಲಿಯರ್? ಇದಾದಮೇಲೆ ಈ ಸೀರೀಸ್ನ ಚೆಕ್ ಮಾಡಿ. ಎ ಪಿನಲ್ಲಿದೆ, ಜಿ ಪಿನಲ್ಲಿದೆಯಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಅಥವಾ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಚೆಕ್ ಮಾಡಬೇಕು. ಪ್ರತಿ ನಂಬರ್ಸ್ಗೂ ಮಧ್ಯದಲ್ಲಿ ಡಿಫ್ರೆನ್ಸ್ ಏನಿದೆಯೋ ಅದು ಸೇಮ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಅಂದರೆ ರೇಷಿಯೋ ಸೇಮ್ ಇರುತ್ತೆ. ಫಸ್ಟ್ ನಂಬರ್ ಡಿವೈಡ್ ಬೈ ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಡಿವೈಡ್ ಬೈ ಫಸ್ಟ್ ನಂಬರ್, ಏನು ವ್ಯಾಲ್ಯೂ ಬರುತ್ತೋ ಅದು ಸೇಮ್ ಇರುತ್ತೆ. ಅದು ಜೊಮೆಟ್ರಿಕ್ ಪ್ರೋಗ್ರೆಷನ್. ಕ್ಲಿಯರ್? ಇಲ್ಲಿ ಇರುವಂಥ ವ್ಯಾಲ್ಯೂಸು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ. ಏನಕ್ಕೆ ಅಂದರೆ ನೋಡಿ ಇಲ್ಲಿ ಡಿಫ್ರೆನ್ಸು 203 ಮೈನಸ್ 201, 2 ಇಸ್ ಅ ಗ್ಯಾಪ್. 205 ಮೈನಸ್ 203, 2 ಇಸ್ ದ ಗ್ಯಾಪ್. ಇದನ್ನೇ ನಾವು ಡಿ ಅಂತ ತಗೊಳ್ಳೋದು. ಎ ಪಿನಲ್ಲಿ ಡಿಫ್ರೆನ್ಸ್ ಕಂಡುಹಿಡಿಬೇಕಾದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಈ ಥರ ತೊಗೊಳ್ತಾ ಹೋಗಬೇಕು. ಕ್ಲಿಯರ್? ಈಗ ನ್ಯೂಬೀಸ್ ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ ಗೆಸ್ ಮಾಡ್ಬೋದಾ? 201ಇಂದ 299ವರೆಗೂ ಈ ಸೀರೀಸಲ್ಲಿ ಈಸಿಯಾಗಿ ಗೆಸ್ ಮಾಡ್ಬೋದು. 50 ನಂಬರ್ಸ್ ಆರ್ ದೇರ್. ಓಕೆ, ಗೊತ್ತಾಗಿಲ್ಲ ಅಂತ ಅಂದರೆ ಯೂಸ್ ದಿಸ್ ಫಾರ್ಮುಲಾ. TN is equal to A plus N minus 1 into D. TN ಅಂತ ಅಂದರೆ ಲಾಸ್ಟ್ ಟರ್ಮ್, ದಟ್ ಈಸ್ 299. ಎ ಅಂತ ಅಂದರೆ ಫಸ್ಟ್ ಟರ್ಮ್ 201. ಎನ್ ಅಂತ ಅಂದರೆ ಎಷ್ಟು ನಂಬರ್ಸ್ ಇದೆ ಅಂತ, ಅದನ್ನೇ ನಾವು ಇವಾಗ ಕಂಡುಹಿಡಿಬೇಕಾಗಿರೋದು. N-1 ಡಿಫ್ರೆನ್ಸು 2. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ಎನ್ ವ್ಯಾಲ್ಯೂ ತೊಗೊಳ್ಳಿ. 201 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 299 ಮೈನಸ್ 201 is equal to N-1 into 2. ಓಕೆ, N-1 ಇಲ್ಲಿ ತಗೋತೀನಿ. ವಾಟ್ ಇಸ್ ದಿಸ್ ವ್ಯಾಲ್ಯೂ? 98 ಆ್ಯಂಡ್ 2ನ ಇಲ್ಲಿ ಕಳ್ಸೋಣ. ಡಿವೈಡೆಡ್ ಬೈ 2. N-1 is equal to 49. ವಾಟ್ ಇಸ್ ಎನ್ ವ್ಯಾಲ್ಯೂ? ಈ -1 ಈ ಕಡೆ ಹೋದರೆ 50. ದಾಟ್ಸ್ ಇಟ್. ಅಂದರೆ 50 ನಂಬರ್ಸ್ ಇದೆ ಅಂತ ಅರ್ಥ. ಕ್ಲಿಯರ್? ಈಗ ಕ್ವೆಶನ್ ಏನಿದೆ? ಈ ಎಲ್ಲ ನಂಬರ್ಸನ್ನು ಸಮ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎ ಪಿನಲ್ಲಿ ಸಮ್ ಕಂಡುಹಿಡಿಲಿಕ್ಕೆ ನೋಡಿ, ಫಸ್ಟ್ ಫಾರ್ಮುಲಾ ಅಂತ ಅಂದರೆ SN is equal to N by 2 2A plus N minus 1 into D.
ಇದನ್ನು ಯಾವಾಗ ಯೂಸ್ ಮಾಡಿ ಅಂತ ಅಂದರೆ ನಿಮಗೆ ಲಾಸ್ಟ್ ಟರ್ಮ್ ಗೊತ್ತಿರಲ್ಲ ಅಲ್ಲ, ಆವಾಗ ಯೂಸ್ ಮಾಡಿ. ಅರ್ಥ ಆಗ್ತಿದೆಯಾ? ಈಗ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಎರಡೂ ಗೊತ್ತಿರೋದ್ರಿಂದ ಇನ್ನೂ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. SN = n/2 a + l. ಎಲ್ ಅಂತ ಅಂದರೆ ಲಾಸ್ಟ್ ಟರ್ಮ್ ಅಂತ, ಅದು ನೀವು TN ಅಂತ ಬೇಕಾದ್ರೂ ತೊಗೋಬೋದು. ನೋಡಿ, ಎನ್ ಅಂತ ಅಂದರೆ ನಂಬರ್ ಆಫ್ ಟರ್ಮ್ಸ್ 50 / 2. ಎ ಅಂತ ಅಂದರೆ 201, ಎಲ್ ಅಂತ ಅಂದರೆ 299. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ವೆರಿ ಸಿಂಪಲ್. 50 / 2 25, 201 + 299 500. ಓಕೆ, ಸೊ 25 × 5 ಅಂತ ಅಂದರೆ 125. ಅಲ್ಲಿ 2 0 ಇದೆ, ಅದನ್ನು ಹಾಗೆ ಕೂರಿಸಿ ಅಷ್ಟೇ. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೀವು ಈ ಫಾರ್ಮುಲಾನು ಯೂಸ್ ಮಾಡ್ಬೋದು, ನಿಮಗೆ ಸೇಮ್ ಆನ್ಸರ್ ಸಿಗುತ್ತೆ. ಹೋಪ್ ನಿಮಗೆ ಟೆಕ್ನಿಕ್ ಅರ್ಥ ಆಗಿದೆ ಅಂತ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ನ್ಯೂಬೀಸ್, ಈಗ ಸಾಲ್ವ್ ಮಾಡ್ತಾ ಇರೋವಂಥ ಕ್ವೆಶನ್ನು ಪರ್ಮುಟೇಷನ್ ಮತ್ತು ಪ್ರಾಬಬಿಲಿಟಿ ಮೇಲಿದೆ. ಅರ್ಥ ಆಗ್ತಿದೆಯಾ? ಪರ್ಮುಟೇಷನ್ ಕಾನ್ಸೆಪ್ಟಲ್ಲಿ ಪ್ರಾಬಬಿಲಿಟಿನ ಕಂಡುಹಿಡಿಯಬೇಕು. ನೋಡಿ, ನಮ್ರತಾ ವಾಂಟ್ಸ್ ಟು ವಿಸಿಟ್ 4 cities ABCD ಆನ್ ಆನ್ ಅಫಿಷಿಯಲ್ ಟ್ರಿಪ್. ದ ಪ್ರಾಬಬಿಲಿಟಿ ದಟ್ ಶಿ ವಿಸಿಟ್ ಎ ಜಸ್ಟ್ ಬಿಫೋರ್ ಬಿ ಇಸ್. ಈ ಕಂಡೀಷನ್ಗೆ ಆಮೇಲೆ ಬರೋಣ. ನೋಡಿ, ಪ್ರಾಬಬಿಲಿಟಿ ಅಂತ ಅಂದರೆ ಫಸ್ಟ್ ನೀವು ಫಾರ್ಮುಲಾನ ಅರ್ಥ ಮಾಡ್ಕೋಬೇಕು. ಎಕ್ಸ್ಪೆಕ್ಟೇಷನ್ ಡಿವೈಡೆಡ್ ಬೈ ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ ಡಿವೈಡೆಡ್ ಬೈ ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ ಅಂತ ಅಂದರೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಕ್ವೆಶನಲ್ಲಿ ಏನು ಹೇಳ್ತಾ ಇದ್ದಾರೆ, ಬಿಗೆ ಜಸ್ಟ್ ಬಿಫೋರ್ ಎ ವಿಸಿಟ್ ಆಗಿರಬೇಕು ಅಂದರೆ ಅದು ಎಕ್ಸ್ಪೆಕ್ಟೇಷನ್ನು. ರಿಯಾಲಿಟಿ ಏನು ಅಂತ ಅಂದರೆ 4 cities ಇದೆ ಅಲ್ವಾ, ಅದನ್ನು ಯಾವ್ಯಾವ ಆರ್ಡ್ರಲ್ಲಿ ಅವರು ವಿಸಿಟ್ ಮಾಡ್ಬೋದು ಅಂದರೆ ವೆರಿ ಸಿಂಪಲ್, 4 ಫ್ಯಾಕ್ಟೋರಿಯಲ್ 24 ವೇಸಲ್ಲಿ ಅವರು ವಿಸಿಟ್ ಮಾಡ್ಬೋದು. ದಿಸ್ ಇಸ್ ವಾಟ್ ರಿಯಾಲಿಟಿ. ಈಗ ಎಕ್ಸ್ಪೆಕ್ಟೇಷನಿಗೆ ಬರೋಣ. ಎಕ್ಸ್ಪೆಕ್ಟೇಷನ್ ಏನು ಅಂತ ಅಂದರೆ ನೋಡಿ, ಇಲ್ಲಿ ಶಿ ವಿಸಿಟ್ ಎ ಜಸ್ಟ್ ಬಿಫೋರ್ ಬಿ. ಬಿಗೆ ಹೋಗೋಕ್ಕಿಂತ ಜಸ್ಟ್ ಬಿಫೋರು ಎ ಸಿಟಿನ ವಿಸಿಟ್ ಆಗಿರಬೇಕು. ಅಂದರೆ 3 ಕೇಸಸ್ ಬರುತ್ತೆ. ಕೇಸ್ ನಂಬರ್ 1 ನೋಡಿ, ಸಿಟಿ ಎ ಫಸ್ಟ್ ವಿಸಿಟ್ ಮಾಡೋದು, ಅದಾದಮೇಲೆ ಸಿಟಿ ಬಿ. ಕೇಸ್ ನಂಬರ್ 2 ಸಿಟಿ ಎನ ಸೆಕೆಂಡ್ ಸಿಟಿ ಥರ ವಿಸಿಟ್ ಮಾಡೋದು, ಅದಾದಮೇಲೆ ಸಿಟಿ ಬಿ. ಕೇಸ್ ನಂಬರ್ 3 ಸಿಟಿ ಎನ ಥರ್ಡ್ ಸಿಟಿಯಾಗಿ ವಿಸಿಟ್ ಮಾಡೋದು, ಅದಾದಮೇಲೆ ಸಿಟಿ ಬಿ. ದೀಸ್ ಆರ್ ದ 3 ಪಾಸಿಬಲ್ ಕೇಸಸ್. ಅರ್ಥ ಆಗ್ತಿದೆಯಾ? ಇದಾದಮೇಲೆ ಫಸ್ಟ್ ಕೇಸಿಗೆ ಬರೋಣ. ಸಿ ಮತ್ತು ಡಿ ಎಲ್ಲೆಲ್ಲಿ ಅರೇಂಜ್ ಮಾಡ್ಬೋದು, ಇಲ್ಲಿ ಮತ್ತು ಇಲ್ಲಿ. ಎಷ್ಟು ವೇಸಲ್ಲಿ? 2 ಫ್ಯಾಕ್ಟೋರಿಯಲ್ ವೇಸ್, ಅಂದರೆ 2 ವೇಸಲ್ಲಿ ಅರೇಂಜ್ ಮಾಡ್ಬೋದು. ಮೀನಿಂಗ್ ಏನು ಅಂತ ಅಂದರೆ ABCD ಇದೊಂದು ಆರ್ಡರು, ABDC ಇದೊಂದು ಆರ್ಡರು. ಮೈ ಕ್ಲಿಯರ್? ಇದೇನೇ 2 ವೇಸು. ನೆಕ್ಸ್ಟ್ ಕೇಸಿಗೆ ಬನ್ನಿ. ಸಿ ಮತ್ತು ಡಿ ಇಲ್ಲಿ 2 ಪ್ಲೇಸಲ್ಲಿ ಅರೇಂಜ್ ಆಗಬೇಕು, ಅಂದರೆ 2 ಫ್ಯಾಕ್ಟೋರಿಯಲ್ 2 ವೇಸ್. ಅಂದರೆ ಯಾವ ಥರ ಆರ್ಡರ್ಸು? CABD DABC. ಮೈ ಕ್ಲಿಯರ್? ಸಿಮಿಲರ್ಲಿ ಲಾಸ್ಟ್ ಕೇಸು, ಇಲ್ಲಿ 2 ಪೊಸಿಷನ್ ಇದೆ ಸಿ ಮತ್ತು ಡಿಗೆ, ಅದೂ 2 ಫ್ಯಾಕ್ಟೋರಿಯಲ್ ವೇಸಲ್ಲಿ ಆಗುತ್ತೆ. 2 ವೇಸ್ ಅಂದರೆ CDAB DCAB. ನೋಡಿ, ಎಷ್ಟು ವೇಸ್ ಆಯಿತು? 6 ವೇಸ್ ಆಯ್ತಲ್ವಾ? ಅದೇ ಇಲ್ಲಿ ಸಿಗೋದು. 6 ವೇಸ್ ಆರ್ ದೇರ್. ಇದನ್ನು ನಾವು ಎಕ್ಸ್ಪೆಕ್ಟೇಷನ್ ಅಂತ ಕರಿತೀವಿ. ಇದು ಅಕಾರ್ಡಿಂಗ್ ಟು ದ ಕಂಡೀಷನ್ ಇದೆ ಅಲ್ವಾ? ಸಿಂಪಲ್. ದೆನ್ ಪ್ರಾಬಬಿಲಿಟಿ ಆನ್ಸರ್ ಇಸ್ 6 ways out of 24 ways. 24 is a reality without any condition. ಈ 4 ಸಿಟೀಸನ್ನು ಯಾವುದಾದ್ರು ಆರ್ಡರಲ್ಲಿ ಅವರು ವಿಸಿಟ್ ಮಾಡ್ಬೋದು, ಅದೇ ಇಲ್ಲಿ 24. ಆಯಿತಾ? ಅಕಾರ್ಡಿಂಗ್ ಟು ದ ಕಂಡೀಷನ್ ವಿಸಿಟ್ ಮಾಡ್ತೀನಿ ಅಂತ ಅಂದರೆ 6 ಪಾಸಿಬಲ್ ವೇಸ್ ಆರ್ ದೇರ್. ಕ್ಲಿಯರ್? ಇದನ್ನು ರೆಡ್ಯೂಸ್ ಮಾಡಿ 1s 4s 1/4 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಗ್ತಿದೆಯಾ? ಪ್ರಾಬಬಿಲಿಟಿ ಅಂದರೆ ಏನು? ಎಕ್ಸ್ಪೆಕ್ಟೇಷನ್ ಅಂತ ಅಂದರೆ ಕ್ವಶನಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ ಅದ್ರ ರೀತಿಯಲ್ಲಿ ಸಾಲ್ವ್ ಮಾಡೋದು. ರಿಯಾಲಿಟಿ ಅಂದರೆ ಏನು? ವಿತೌಟ್ ಎನಿ ಕಂಡೀಷನ್ ಸಾಲ್ವ್ ಮಾಡೋದು. ಇಲ್ಲ ಇನ್ನು ಈ ಕೇಸ್ ಎಲ್ಲ ತೊಗೊಳ್ದೇನೆ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಅಂದರೆ ನೋಡಿ, ಯಾವಾಗ್ಲೂ ಎ ಮತ್ತು ಬಿ ಜೊತೆಗೆ ಇರಬೇಕು. ಇದೇ ಆರ್ಡ್ರಲ್ಲಿ ಎ ಮತ್ತು ಬಿ ಬರಬೇಕು. ಎ ಬಿ ಎಲ್ಲೇ ಇದ್ದರೂ ಎ ಬಿ ಜೊತೆಗೆ ಇದೆ ಅಲ್ವಾ? ಇದೆರಡನ್ನೂ ಒಂದೇ ಸಿಟಿಯಾಗಿ ಕನ್ಸಿಡರ್ ಮಾಡಿ. ಇವಾಗ ಅವರು ವಿಸಿಟ್ ಮಾಡಬೇಕಾಗಿರೋದು 3 ಸಿಟಿ. ದಿಸ್ ಇಸ್ 1 ಸಿಟಿ ಆ್ಯಂಡ್ ದೆನ್ CD. ಅರ್ಥ ಆಗ್ತಿದೆಯಾ? ಈಗ ಅವರು ಎಷ್ಟು ವೇಸಲ್ಲಿ ಈ 3 ಸಿಟೀಸ್ನ ವಿಸಿಟ್ ಮಾಡ್ಬೋದು? ವೆರಿ ಸಿಂಪಲ್, 3 ಫ್ಯಾಕ್ಟೋರಿಯಲ್. 3 ಸಿಟೀಸ್ ಅಲ್ವಾ ಇರೋದು, ಅಂದರೆ 3 ಫ್ಯಾಕ್ಟೋರಿಯಲ್ ವೇಸ್. 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು? 6. ಅದೇ ಈ ವ್ಯಾಲ್ಯೂ. ದ್ಯಾಟ್ಸ್ ಇಟ್.
ಕೇಸ್ 1, ಕೇಸ್ 2, ಕೇಸ್ 3 ತೊಗೊಳ್ಳೋದ್ರ ಬದಲು ಡೈರೆಕ್ಟಾಗಿ ಆ ಸಿಟಿ ಎ ಬಿ ಇದೆ ಅಲ್ವಾ, ಅದು ಯಾವ ಪೊಸಿಷನಲ್ಲಿದ್ರೂ ನೋಡಿ ಇಲ್ಲಿ ಎ ಬಿ ಈ ಥರನೇ ಇದೆ ಅಲ್ವಾ, ಅದಕ್ಕೆ ಅದು 2 ಸಿಟೀಸನ್ನು ಒಂದೇ ಸಿಟಿಯಾಗಿ ಕನ್ಸಿಡರ್ ಮಾಡ್ಕೋಬೇಕು. ಆಗ ನಮಗೆ 3 cities ಸಿಗುತ್ತೆ. ಸೊ 3 factorial ಇಸ್ ದ ಆನ್ಸರ್. ಅದೇ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ. ರಿಯಾಲಿಟಿ ಏನು? 4 cities ಆರ್ ದೇರ್, 4 factorial. 6 divided by 4 factorial and the 6 divided by 24, 1/4 is the answer for this question. I hope this is clear. Next question is from combination topic. Find the number of ways of selecting 2 vowels and 2 consonants from the letters of the word Tuesday. ನ್ಯೂಬೀಸ್, ಇಲ್ಲಿ ಕ್ವೆಶನ್ನು ಕಾಂಬಿನೇಷನಿಂದ ಆಗಿದೆಯಾ ಅಥವಾ ಪರ್ಮಿಟೇಷನಿಂದ ಆಗಿದೆಯಾ ಅಂತ ಹೇಗೆ ಕಂಡುಹಿಡಿಬೋದು ಅಂತ ಅಂದರೆ, ಕಾಂಬಿನೇಷನ್ ಕೇಳಬೇಕಾದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳ್ತಾರೆ, ಪಿಕ್ ಮಾಡ್ಲಿಕ್ಕೆ ಕೇಳ್ತಾರೆ, ಅರ್ಥ ಆಗ್ತಿದೆಯಾ? ಅದೇ ಪರ್ಮಿಟೇಷನ್ನ ಕೇಳಬೇಕಾದ್ರೆ ಅರೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ, ಫಾರ್ಮ್ ಮಾಡಲಿಕ್ಕೆ ಹೇಳ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಕಾಂಬಿನೇಷನ್ ಕ್ವೆಶನ್ ಆಗಿದೆ. ಓಕೆ, ಟ್ಯೂಸ್ಡೇ ಪದದ ಅಕ್ಷರಗಳಿಂದ 2 ಸ್ವರಗಳು ಮತ್ತು 2 ವ್ಯಂಜನಗಳನ್ನು ಆಯ್ಕೆ ಮಾಡುವ ವಿಧಾನಗಳ ಸಂಖ್ಯೆಯನ್ನು ಹುಡುಕಿ. ಐ ಹೋಪ್ ನಿಮಗೆ ಕ್ವೆಶನ್ ಅರ್ಥ ಆಗಿದೆ ಅಂತ. ಫಸ್ಟ್ ಈ ವರ್ಡಿಂದ ಓವೆಲ್ಸ್ ಮತ್ತು ಕನ್ಸೋನೆಂಟ್ನ ಸಪ್ರೇಟ್ ಮಾಡಿ. ಓವೆಲ್ಸ್ ಅಂದರೆ ಸ್ವರಗಳು, ಈ 3 ಓವೆಲ್ಸ್ ಇದೆ. ಅದೇ ಕನ್ಸೋನೆಂಟ್ಸಿಗೆ ಬನ್ನಿ. ಈ 4 ಕನ್ಸೋನೆಂಟ್ಸ್ ಇದೆ ಅಲ್ವಾ, ಅವ್ರೇನು ಹೇಳ್ತಾ ಇರೋದು 2 ಓವೆಲ್ಸ್ ಮತ್ತು 2 ಕನ್ಸೋನೆಂಟ್ಸ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಷನ್ ಅಂತ ಅಂದರೆ ಆಗಲೇ ಹೇಳ್ದಾಗಲೇ ಕಾಂಬಿನೇಷನ್. ಸೊ 3 ಓವೆಲ್ಸ್ ಇದೆ, ಅದರಲ್ಲಿ 2 ಓವೆಲ್ಸ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ 4 ಕನ್ಸೋನೆಂಟ್ಸ್ ಇದೆ, ಅದರಲ್ಲೂ 2 ಕನ್ಸೋನೆಂಟ್ಸ್ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಇರೋದ್ರಿಂದ ಇಲ್ಲಿ ಇಂಟು ಸಿಂಬಲ್ನ ಯೂಸ್ ಮಾಡಬೇಕು. ದ್ಯಾಟ್ಸ್ ಇಟ್. ಕಾಂಬಿನೇಷನ್ಗೆ ಫಾರ್ಮುಲಾ ಏನು ಅಂದರೆ NCR is equal to n factorial divided by n minus r factorial into r factorial. 7C3 ಅನ್ನು ತಗೋತೀನಿ. 7C3 ಅಂತ ಅಂದರೆ 7 factorial divided by 7 minus 3 factorial into 3 factorial. ಕ್ಲಿಯರ್? ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ 7 into 6 into 5 into 4 factorial divided by 4 factorial into 3 factorial. ಇದೆರಡನ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ಏನು ಸಿಗುತ್ತೆ? 7 into 6 into 5 divided by 3 factorial. ಇದೆಲ್ಲ ಮಾಡೋದ್ರ ಬದಲು ಡೈರೆಕ್ಟಾಗಿ ನೀವು ಈ ಸ್ಟೆಪ್ಗೆ ರೀಚ್ ಆಗ್ಬೋದು. ಹೇಗೆ? ಅಸೆಂಡಿಂಗ್ ಆರ್ಡರಲ್ಲಿ 7ಇಂದ ಸ್ಟಾರ್ಟ್ ಮಾಡಿ ನಂಬರ್ನ, ವ್ಯಾಲ್ಯೂನ ಡಿಕ್ರೀಸ್ ಮಾಡ್ಕೊತಾ ಹೋಗಿ 3 ನಂಬರ್ಸ್ ತನಕ. 7ಇಂದ 3 ನಂಬರ್ಸ್ ಅಂದರೆ 5 ತನಕ. 7 into 6 into 5 divided by ಈ ನಂಬರ್ ಫ್ಯಾಕ್ಟೋರಿಯಲ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ಇನ್ನೂ ಒಂದು ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡುವಂಥ ಫಾರ್ಮುಲಾ ಯಾವುದು ಅಂತ ಅಂದರೆ NCR is equal to NCN minus R. ಇದು ಹೆಲ್ಪ್ ಮಾಡುವಂಥ ಫಾರ್ಮುಲಾ, ಕ್ಯಾಲ್ಕುಲೇಷನ್ ಈಸಿ ಮಾಡುತ್ತೆ. NCR ಅಂದ್ರೂ ಒಂದೇ, NCN minus R ಅಂದ್ರೂ ಒಂದೇ. ಅಂದರೆ ನೋಡಿ ಇಲ್ಲಿ 15C14 ಅಂದ್ರೂ ಒಂದೇ, 15C1 ಅಂದ್ರೂ ಒಂದೇ. ಎರಡೂ ನಿಮಗೆ ಸೇಮ್ ಆನ್ಸರ್ನ ಕೊಡುತ್ತೆ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇಲ್ಲಿ ನೋಡಿ ರೆಡ್ಯೂಸ್ ಮಾಡ್ಬೋದು. 3C2ನ 3C1 ಅಂತ ಬರ್ಕೊಳ್ಳೋಣ. ದೆನ್ 4C2. ವಾಟ್ ಇಸ್ 3C1? 3. 4C2 ಅಂತ ಅಂದರೆ 4 into 3 divided by 2. ಕ್ಲಿಯರ್? 2 ones are 2, 2s are. ಏನಾಗುತ್ತೆ? 18 is the answer for this question. ಆಪ್ಷನ್ಸಲ್ಲಿ 18 ಇಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್. 18 is the answer. ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ. ಓಕೆ, 18 is the answer for this question. Am I clear? ಕಾಂಬಿನೇಷನಿಂದ ಎರಡನೇ ಕ್ವೆಶನ್ ಇದಾಗಿದೆ. ಇಫ್ ದೇರ್ ಆರ್ 12 persons in a party and each of them shakes hand with each other, how many handshakes happen in the party? ಒಂದು ಕಾರ್ಯದಲ್ಲಿ 12 ವ್ಯಕ್ತಿಗಳು ಇದ್ದಾರೆ ಮತ್ತು ಪ್ರತಿಯೊಬ್ಬರು ಪರಸ್ಪರ ಕೈ ಕುಲುಕುತ್ತಾರೆ, ಹ್ಯಾಂಡ್ಶೇಕ್ ಮಾಡ್ಕೋತಾರೆ. ಕಾರ್ಯದಲ್ಲಿ ಎಷ್ಟು ಹ್ಯಾಂಡ್ಶೇಕ್ಗಳು ಸಂಭವಿಸುತ್ತದೆ? ಒಂದು ಹ್ಯಾಂಡ್ಶೇಕ್ ಮಾಡಲಿಕ್ಕೆ ಎಷ್ಟು ಜನ ಬೇಕು? ಇಬ್ಬರಲ್ವಾ? ಸಿಂಪಲ್. 12 ಜನದಲ್ಲಿ ಇಬ್ಬಿಬ್ಬರಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟೇ. 12C2 is the answer for this question. ಆನ್ಸರ್ ಏನಾಗುತ್ತೆ? 12 into 11 divided by 2. What is 12 into 11 divided by 2? 1s are 6s are. 66 handshakes are possible. Option B is the answer for this question. ಆರಾಮ್ಸೆ ಮಾಡ್ಬೋದು, ಈಸಿ ಇದೆ ಕ್ವೆಶನ್ ಇದು. ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಕ್ವೆಶನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇಂದ ಆಗಿದೆ. A man sells sugar at 20% profit and uses a weight is 10% less than the actual measure. His gain percentage is.
ಮನುಷ್ಯನು ಸಕ್ಕರೆಯನ್ನು 20% ಲಾಭಕ್ಕೆ ಮಾರುತ್ತಾನೆ ಮತ್ತು ನಿಜವಾದ ಅಳತೆಗಿಂತ 10% ಕಡಿಮೆ ಇರುವ ತೂಕವನ್ನು ಬಳಸುತ್ತಾನೆ. ಅವನ ಲಾಭದ ಶೇಕಡ ಎಷ್ಟು? ನ್ಯೂಬೀಸ್ ಇಲ್ಲೇನ್ ಮಾಡಿ ಅಂತ ಅಂದ್ರೆ ಆಪ್ಷನ್ಸ್ ಅಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಇರಬೇಕಾದ್ರೆ ನೀವು ಒಂದು ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬಹುದು. ಈಗ ಏನಂತ ತಗೊಳ್ಳೋಣ ಅಂದ್ರೆ ಕಸ್ಟಮರ್ ಬಂದಿರ್ತಾರಲ್ವಾ, ಅವರು ಟೋಟಲ್ ಆಗಿ 100 kg ಸಕ್ಕರೆನ ಕೇಳಿರ್ತಾರೆ. ಅರ್ಥ ಆಗ್ತಿದ್ಯಾ? ಈ ಶಾಪ್ ಕೀಪರು 1 kg ಸಕ್ಕರೆಗೆ 1 ರೂಪೀಸ್ ಕೊಟ್ಟು ತೊಗೊಂಡಿರ್ತಾರೆ. ಅಂದರೆ 100 kg ಕಾಸ್ಟ್ ಪ್ರೈಸ್ ಏನಾಯಿತು? 100 ರೂಪೀಸ್. ಅರ್ಥ ಆಗ್ತಿದೆಯಾ? 100 kgಗೆ 100 ರೂಪೀಸ್ ಕಾಸ್ಟ್ ಪ್ರೈಸ್ ಆಯಿತು. ಈಗ ಶಾಪ್ ಕೀಪರು 20% ಪ್ರಾಫಿಟಿಗೆ ಮಾರ್ತಾ ಇದ್ದಾರೆ. 20% ಪ್ರಾಫಿಟ್ ಅಂತ ಅಂದರೆ 100 ರೂಪೀಸ್ 20% ಏನು? 20 ರೂಪೀಸ್ ಅಲ್ವಾ? ಅಂದರೆ ಸೆಲ್ಲಿಂಗ್ ಪ್ರೈಸು 120 ರೂಪೀಸ್ ಆಗಿರುತ್ತೆ. ಐ ಹೋಪ್ ಇಲ್ಲಿ ತನಕ ಅರ್ಥ ಆಗಿದೆ ಅಂತ. ಇದಾದಮೇಲೆ ಇಲ್ಲಿ ನೋಡಿ, ಯೂಸಸ್ ಎ ವೇಟ್ 10% ಲೆಸ್ ದ್ಯಾನ್ ದ ಆ್ಯಕ್ಚುಯಲ್ ಮೆಷರ್. ಅಂದರೆ ಆ ಕಸ್ಟಮರ್ಗೆ 100 kg ಅಂತ ಕಾಣ್ತಾ ಇರೋವಂಥ ವೆಯ್ಟು ಶಾಪ್ ಕೀಪರಿಗೆ ಜಸ್ಟ್ 90 kg ಆಗಿರುತ್ತೆ. ಕಸ್ಟಮರಿಗೆ ಮೋಸ ಮಾಡೋದು ಅಂದರೆ 100 kg ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಬರೀ 90 kgನ ಕೊಡೋದು. ಮೈ ಕ್ಲಿಯರ್? ಅದೇ ಇದ್ರದ್ದು ಮೀನಿಂಗು. ಯೂಸಸ್ ದ ವೇಟ್ 10% ಲೆಸ್ ದ್ಯಾನ್ ದ ಆ್ಯಕ್ಚುಯಲ್ ಮೆಷರ್. ಅರ್ಥ ಆಗ್ತಿದ್ಯಾ? ಈಗ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್ ಹೇಳಿ ನೋಡೋಣ. ಆ ಶಾಪ್ ಕೀಪರ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಈ 90 kg ಮೇಲೆ? 1 kgಗೆ 1 ರೂಪೀಸ್ ಅಂತ ಅಂದರೆ 90 kg ಮೇಲೆ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸು ಬರೀ 90 ರೂಪೀಸ್, ನಾಟ್ 100 ರೂಪೀಸ್. ಆದರೆ ಸೆಲ್ಲಿಂಗ್ ಪ್ರೈಸ್ ಚೇಂಜ್ ಆಗಲ್ಲ. ಏನಕ್ಕೆ? ಆ ಕಸ್ಟಮರ್ಗೆ ಅದು 100 kg ಅಲ್ವಾ? ಕಸ್ಟಮರು 100 kg ಸಿಗ್ತಾ ಇದೆ ಅಂತಲೇ ಪೇ ಮಾಡೋದು. ದೆನ್ ಸೆಲ್ಲಿಂಗ್ ಪ್ರೈಸ್ ಚೇಂಜ್ ಆಗಲ್ಲ, 120 ರೂಪೀಸೇನೇ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದಕ್ಕೆ ನಾವಿವಾಗ ಗೇನ್ ಪರ್ಸೆಂಟೇಜ್ ಹುಡುಕಬೇಕು. ಆಬ್ವಿಯಸ್ಲಿ 20% ಜಾಸ್ತಿ ಇರುತ್ತೆ. ಇವಾಗ ಪ್ರಾಪರ್ ಆಗಿರೋಂಥ ಪ್ರಾಫಿಟ್ ಪರ್ಸೆಂಟೇಜ್ನ ಕಂಡುಹಿಡಿಯಬೇಕು. ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ವಾಟ್ ಇಸ್ ದ ಪ್ರಾಫಿಟ್? 30 ರೂಪೀಸ್ ಪ್ರಾಫಿಟ್ಟು. ಕಾಸ್ಟ್ ಪ್ರೈಸ್ ಏನು? 90 ಇಂಟು 100. ಸೊ 1/3 ಇಂಟು 100. 1/3 ಇಂಟು 100 ಅಂತ ಅಂದರೆ 33 1/3%. 20% ಅಲ್ಲ, 33 1/3% ಪ್ರಾಫಿಟ್ ಸಿಗುತ್ತೆ ಶಾಪ್ ಕೀಪರಿಗೆ. ಇದನ್ನು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಟೈಮ್ ಆ್ಯಂಡ್ ವರ್ಕ್. A and B can do a piece of work separately in 8 and 12 hours. If they work alternate hours, A starting, then when will the work be finished? A ಮತ್ತು B 8 ಮತ್ತು 12 ಗಂಟೆಗಳಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡಬಹುದು. ಅವರು ಪರ್ಯಾಯ ಸಮಯ ಕೆಲಸ ಮಾಡಿದರೆ ಎ ಇಂದ ಪ್ರಾರಂಭಿಸಿ ಕೆಲಸ ಯಾವಾಗ ಮುಗಿಯುತ್ತದೆ? ಆಲ್ಟರ್ನೇಟ್ ಅಂತ ಅಂದರೆ ಮೊದಲನೇ ಅವರು ಎ ವರ್ಕ್ ಮಾಡ್ತಿದ್ರೆ 2ನೇ ಅವರ್ ಬಿ ವರ್ಕ್ ಮಾಡಬೇಕು, 3ನೇ ಅವರು ಎ ವರ್ಕ್ ಮಾಡಬೇಕು, 4ನೇ ಅವರು ಬಿ ವರ್ಕ್ ಮಾಡಬೇಕು. ಆ ಥರ ಅರ್ಥ ಆಗ್ತಿದೆಯಾ? ಟೈಮ್ ಆ್ಯಂಡ್ ವರ್ಕ್ ಕ್ವೆಶನ್ಸನ್ನು 2 ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಒನ್ ಇಸ್ LCM ಮೆಥಡ್, ಅನದರ್ ಒನ್ ಇಸ್ ಫ್ರ್ಯಾಕ್ಷನ್ ಮೆಥಡ್. ಈಗ ನಾನು LCM ಮೆಥಡನ್ನ ತೊಗೋತೀನಿ ಬಿಕಾಸ್ ಈ ಥರ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ LCM ಮೆಥಡೇ ಈಸಿ ಮೆಥಡ್. ಅರ್ಥ ಆಗ್ತಿದೆಯಾ? LCM ಮೆಥಡಲ್ಲಿ ಯಾವಾಗ್ಲೂ ಟೋಟಲ್ ವರ್ಕನ್ನು ಫಸ್ಟ್ ಕಂಡುಹಿಡ್ಕೋಬೇಕು. ಟೋಟಲ್ ವರ್ಕ್, ಈ ಟೋಟಲ್ ವರ್ಕ್ ಇರುತ್ತಲ್ಲ, ಇದು LCM ಆಫ್ ದ ಗಿವನ್ ಟೈಮಿಂಗ್ಸ್. ನೋಡಿ 8 and 12 hours ಅವರಿಬ್ರು ತೊಗೋತಾರೆ ಅಂತ ಹೇಳ್ತಾ ಇರೋದು. ಆ ವ್ಯಾಲ್ಯೂಸಿಗೆ LCM ತೊಗೋಬೇಕು. ಅಂದರೆ 24 ಇಸ್ ದ LCM. ಅರ್ಥ ಆಗ್ತಿದೆಯಾ? ಈಗ ಅವರಿಗೆ ವರ್ಕು 24 ಯೂನಿಟ್ಸ್ ಇದೆ ಅಂತ ತಗೊಳ್ಳೋಣ. ಈ 24 ಯೂನಿಟ್ಸ್ ಅನ್ನೋವಂಥದ್ದು ಏನು ಬೇಕಾದರೂ ಆಗಿರ್ಬೋದು. 24 ಚಾಕ್ಲೇಟ್ಸ್, 24 T-shirts, 24 ಶೂಸ್, ಎನಿಥಿಂಗ್. ಅದಕ್ಕೆ ನಾವು ಅದನ್ನು 24 ಯೂನಿಟ್ಸ್ ವರ್ಕ್ ಮಾಡಬೇಕು ಅಂತ ತಗೊಳ್ಳೋಣ. ಈಗ ಈ 24 ಯೂನಿಟ್ಸ್ ವರ್ಕನ್ನು 8 ಅವರಲ್ಲಿ ಮುಗಿಸ್ತಾರಂತೆ. ಹಾಗಾದರೆ 1 hour ವರ್ಕ್ ಹೇಳ್ಬೋದಾ? 1 hour ವರ್ಕ್ ಇಸ್ 24 ಡಿವೈಡೆಡ್ ಬೈ 8, 3 ಯೂನಿಟ್ಸ್. ಪ್ರತಿಯೊಂದೊಂದು ಗಂಟೆಗೂ 3 ಯೂನಿಟ್ಸ್ನ ಮುಗಿಸ್ತಾರೆ. ಅದೇ ಥರ 24 ಯೂನಿಟ್ಸ್ನ ಮುಗಿಸ್ಲಿಕ್ಕೆ 8 hour ಬೇಕಾಗುತ್ತೆ. ಓಕೆ, ದೆನ್ ಬಿಗೆ ಬರೋಣ. ಬಿದು 1 hour ವರ್ಕ್ ಏನು? 24 ಡಿವೈಡೆಡ್ ಬೈ 12 ಅಲ್ವಾ? ಅಂದರೆ 2 ಯೂನಿಟ್ಸ್ ಪರ್ ಅವರ್. ಪ್ರತಿಯೊಂದು ಅವರ್ಗೂ 2 ಯೂನಿಟ್ಸ್ನ ಮುಗಿಸ್ತಾ ಬರ್ತಾರೆ. 24 ಯೂನಿಟ್ಸ್ನ ಮುಗಿಸ್ಲಿಕ್ಕೆ 12 hours ಬೇಕಾಗುತ್ತೆ. ಈಗ ಇಬ್ಬರು ಸೇರಿಕೊಂಡು ಈ 24 ಯೂನಿಟ್ಸ್ನ ಮುಗಿಸ್ಲಿಕ್ಕೆ ವರ್ಕ್ನ ಶುರು ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ? ಫಸ್ಟ್ ಅವರು ಎ ಮಾತ್ರ ವರ್ಕ್ ಮಾಡಿರ್ತಾರೆ, ಅವರು 3 ಯೂನಿಟ್ಸ್ ಕಂಪ್ಲೀಟ್ ಮಾಡಿರ್ತಾರೆ. ಸೆಕೆಂಡ್ ಅವರು ಬಿ ಬರ್ತಾರೆ, ಅವರು 2 ಯೂನಿಟ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಥರ್ಡ್ ಅವರ್ ಏನಾಗುತ್ತೆ? ಎ 3 ಯೂನಿಟ್ಸ್ ಕಂಪ್ಲೀಟ್ ಆಗುತ್ತೆ, ಬಿ
2 ಯೂನಿಟ್ಸ್ ಕಂಪ್ಲೀಟ್ ಆಗುತ್ತೆ. ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ನಾವು 2 hours ಎಷ್ಟು ವರ್ಕ್ ಮುಗಿಯುತ್ತೆ ಅಂದರೆ ತಗೋಬೇಕು. ನೋಡಿ 2 hours ಬಿಕಾಸ್ ಸೈಕಲ್ ಏನಿದೆ 2 hours ಒನ್ಸು ರಿಪೀಟ್ ಆಗ್ತಾ ಇದೆ. ಎ ಬಿ ಅದಾದಮೇಲೆ ಎ ಬಿ ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ 2 hours ಎಷ್ಟು ಯೂನಿಟ್ಸ್ ಆಗಿರುತ್ತೆ? 3 + 2 5 ಯೂನಿಟ್ಸ್ ಮುಗ್ದಿರುತ್ತೆ. ಮೈ ಕ್ಲಿಯರ್? ದೆನ್ 24 ಯೂನಿಟ್ಸ್ ಟೋಟಲ್ ವರ್ಕ್ ಇರೋದು, ಅದನ್ನ ಇಲ್ಲಿ ತೊಗೋಬಾರ್ದು, ಯಾವಾಗ್ಲೂ ತೊಗೋಬಾರ್ದು. ಆಲ್ಟರ್ನೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಬಂದಾಗೆಲ್ಲ ಟೋಟಲ್ ವರ್ಕಿಂದ ಒಂಚೂರು ಹಿಂದೆನೇ ಇರಿ. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂದರೆ ಈ 24 ಯೂನಿಟ್ಸ್ಗಿಂತ ಮುಂಚೆ ಇರುವಂಥ 5 ಟೇಬಲ್ಸ್ ಯೂನಿಟ್ಸ್ ತೊಗೋತೀನಿ. ಅಂದರೆ 20 ಯೂನಿಟ್ಸಿಗೆ ಬರ್ತೀನಿ. 20 ಯೂನಿಟ್ಸ್ ಮಾಡಲಿಕ್ಕೆ ಎಷ್ಟು ಅವರ್ ಬೇಕು? ಜಸ್ಟ್ ಚೆಕ್. ಯು ಕ್ಯಾನ್ ಯೂಸ್ ಯೋರ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, 5x = 20 × 2, x = 1 4 8 hours ಅಂತ ಬರುತ್ತೆ. ಇಲ್ಲ ಅಂದರೆ ಇಲ್ಲಿ ನೋಡಿ 5ನ 20 ಮಾಡಲಿಕ್ಕೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು? 4 ಅಲ್ವಾ? ಅದೇ 4ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸಿಂಪಲ್. ಸೊ 8 hours ಮುಗ್ದಿದೆ. ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ. 8 hours ಎಷ್ಟು ಯೂನಿಟ್ಸ್ ಕಂಪ್ಲೀಟ್ ಆಗಿರುತ್ತೆ? 20 ಯೂನಿಟ್ಸ್ ಕಂಪ್ಲೀಟ್ ಆಗಿರುತ್ತೆ ಅಲ್ವಾ? 24 ಯೂನಿಟ್ಸ್ ಟೋಟಲ್ ವರ್ಕ್ ಇರೋದು, ಆದರೆ 20 ಯೂನಿಟ್ಸ್ ಕಂಪ್ಲೀಟ್ ಆಗಿದೆ. 4 ಯೂನಿಟ್ಸ್ ಈಗ ಉಳ್ಕೊಂಡಿರೋದು. ಮೈ ಕ್ಲಿಯರ್? ನಾವು 9th hour ಶುರು ಆಗುತ್ತೆ. ಈ 9th hour ಯಾರು ವರ್ಕ್ ಮಾಡಬೇಕು? ಸೈಕಲ್ ಮತ್ತೆ ಶುರು ಆಗುತ್ತಲ್ವಾ? ನೋಡಿ, ಫಸ್ಟ್ hour ಎ ವರ್ಕ್ ಮಾಡಿದ್ರೆ, ಸೆಕೆಂಡ್ hour ಬಿ, ಥರ್ಡ್ hour ಎ, 4th hour ಬಿ, 5th hour ಎ, ಅದೇ ಥರ 7th hour ಎ, 9th hour ಎ. ಮೈ ಕ್ಲಿಯರ್? ಅದು ಎಲ್ಲಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೀವು ಹುಷಾರಾಗಿರಬೇಕು. ಅರ್ಥ ಆಗ್ತಿದೆಯಾ? 9th hour ಯಾರು ವರ್ಕ್ ಮಾಡಬೇಕು? ಎ ವರ್ಕ್ ಮಾಡಬೇಕು. ಓಕೆ, 4 ಯೂನಿಟ್ಸ್ ಇದೆ. ಏದು ಎಫಿಷಿಯನ್ಸಿ 3 ಯೂನಿಟ್ಸ್. ಓಕೆ, 9th hour ಪೂರ್ತಿ ವರ್ಕ್ ಮಾಡಲಿಕ್ಕೆ ಬಿಡೋಣ. 3 ಯೂನಿಟ್ಸ್ ಕಂಪ್ಲೀಟ್ ಮಾಡಿಕೊಡುತ್ತೆ. ಓಕೆ, 1 ಯೂನಿಟ್ ಉಳ್ಕೊಂಡಿದೆ. ಈ 1 ಯೂನಿಟ್ ಯಾರು ಕಂಪ್ಲೀಟ್ ಮಾಡಬೇಕು? ಎ ಕೈಲಾಗಲ್ಲ. ಏದು ಎಫಿಷಿಯನ್ಸಿ ಬರೀ 3 ಯೂನಿಟ್ಸು. ಅದಾದಮೇಲೆ ಬಿದು ಕೆಲಸ ಶುರು ಆಗುತ್ತೆ. 10th hour ಬಿ ವರ್ಕ್ಗೆ ಬರ್ತಾರೆ. ಓಕೆ, ಬಿದು ಎಫಿಷಿಯನ್ಸಿ ಎಷ್ಟು? 2 ಯೂನಿಟ್ಸ್ ಪರ್ hour. ಬಟ್ ಮಿಕ್ಕೊಂಡಿರೋದು ಓನ್ಲಿ 1 ಯೂನಿಟ್ ಅಲ್ವಾ? ಸೊ ಎಷ್ಟು hours ಕಂಪ್ಲೀಟ್ ಮಾಡ್ಬೋದು? ವೆರಿ ಸಿಂಪಲ್. ಮಿಕ್ಕೊಂಡಿರೋದು 1 ಯೂನಿಟು, ಅವ್ರದ್ದು ಎಫಿಷಿಯನ್ಸಿ ಇರೋದು 2 ಯೂನಿಟ್ಸ್ ಪರ್ hour. ಅಂದರೆ ಹಾಫ್ ಆನ್ ಅವರಲ್ಲಿ ಮಿಕ್ಕೊಂಡಿರೋವಂಥ 1 ಯೂನಿಟ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಮೈ ಕ್ಲಿಯರ್? ಫೈನಲ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಸಿ. 9th hour ಎ ವರ್ಕ್ ಮಾಡಿರ್ತಾರೆ. ಪೂರ್ತಿ 10th hour ಕಂಪ್ಲೀಟ್ ಆಗಲ್ಲ. ಆ 10th hour ಬರೀ ಹಾಫ್ ಆನ್ ಅವರ್ ಯೂಸ್ ಆಗಿರುತ್ತೆ. ಅಂದರೆ 9 + ½ 9.5 hours. This is the answer for this question. I hope this is clear. Next question is from partnership. A, B and C started a business. A's investment is 2 times of B's investment and B's investment is 5 times of C's investment. Find the total profit of B in the total profit of 25,600. ನೋಡಿ, ಎ ಬಿ ಸಿ ವ್ಯವಹಾರವನ್ನು ಆರಂಭಿಸುವುದು. ಎ ಹೂಡಿಕೆಯು ಬಿ ಹೂಡಿಕೆಯ 2 ಪಟ್ಟು ಮತ್ತು ಬಿ ಹೂಡಿಕೆಯು ಸಿ ಹೂಡಿಕೆಯ 5 ಪಟ್ಟು, ಅಂದರೆ ಇನ್ವೆಸ್ಟ್ಮೆಂಟು. ಬಿಯ ಒಟ್ಟು ಲಾಭವನ್ನು ರೂಪಾಯಿ 25,600 ಹುಡುಕಿ. ಅರ್ಥ ಆಗಿದೆ ಕ್ವೆಶನ್ನು? ಈಸಿ ಇದೆ ಅಲ್ವಾ? ಈ ಕ್ವೆಶನ್ನ ಸಾಲ್ವ್ ಮಾಡಲಿಕ್ಕೆ ಫಸ್ಟು ಇನ್ವೆಸ್ಟ್ಮೆಂಟ್ ರೇಷಿಯೋನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎ ಇಷ್ಟು ಬಿ ಇಷ್ಟು ಸಿ. B's investment is 5 times of C's investment. ಅಂದರೆ ಸಿ 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಬಿ 5 ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಎಸ್ ಇನ್ವೆಸ್ಟ್ಮೆಂಟ್ ಇಸ್ 2 times ಆಫ್ ಬೀಸ್ ಇನ್ವೆಸ್ಟ್ಮೆಂಟ್. ಬಿ 5 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 2 times ಅಂತ ಅಂದರೆ ಎ 10 ರೂಪಾಯಿ ಇನ್ವೆಸ್ಟ್ ಮಾಡಿರಬೇಕು. ಸಿಂಪಲ್. ದಿಸ್ ಇಸ್ ದ ರೇಷಿಯೋ. ಮೈ ಕ್ಲಿಯರ್? ನಿಮಗೆ ರೇಷಿಯೋನ ಕ್ರಿಯೇಟ್ ಮಾಡೋದು ಬಂದುಬಿಟ್ರೆ ಆರಾಮ್ಸೆ ಈ ಥರ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಈಗ ಏನು ಹೇಳ್ತಾ ಇದ್ದಾರೆ, ಈ 25,600 ಬಿದು ಟೋಟಲ್ ಪ್ರಾಫಿಟ್ ಹೇಳಿ ಅಂತ. ಈಗ ನಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಸಿಕ್ಕಿದೆ. ಇದನ್ನೇ ನಾವು ಪ್ರಾಫಿಟ್ ರೇಷಿಯೋ ಆಗಿ ಯೂಸ್ ಮಾಡ್ಕೋಬೋದು. ಯಾವಾಗ ಅಂತ ಅಂದರೆ ಅವ್ರದ್ದು ಇನ್ವೆಸ್ಟ್ ಮಾಡಿರೋಂಥ ಅಮೌಂಟು ಈ ಪ್ರಾಫಿಟ್ನ ತಗೊಳ್ಳಿಕ್ಕೆ ಸೇಮ್ ಡ್ಯೂರೇಷನ್ಗೆ ಯೂಸ್ ಆಗಿದ್ರೆ, ಅಂದರೆ ಇಲ್ಲಿ ಯಾರು ಹೇಳ್ತಿಲ್ಲ ಅಲ್ವಾ, ಬಿ 2 ತಿಂಗಳಾದ್ಮೇಲೆ ಜಾಯ್ನ್ ಆದರು, ಸಿ 2 ತಿಂಗಳಾದ್ಮೇಲೆ ಜಾಯ್ನ್ ಆದರು, ಈ ಥರ ಏನು ಡ್ಯೂರೇಷನ್ ಡಿಫ್ರೆಂಟ್ ಇಲ್ಲ ಅಲ್ವಾ. ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಪ್ರಾಫಿಟ್ ಸಿಕ್ಕಿದೆ. ಸೊ ಏನಂತ ಅರ್ಥ ಮಾಡ್ಕೋಬೇಕು, ಇವಾಗ 1 ವರ್ಷಕ್ಕೆ ಪ್ರಾಫಿಟ್ ಸಿಕ್ಕಿದೆ ಅಂದರೆ ಪ್ರತಿಯೊಬ್ಬರದ್ದು ಇನ್ವೆಸ್ಟ್ಮೆಂಟು ಆ 1 ವರ್ಷ ಸ್ಟಾರ್ಟಿಂಗಲ್ಲೇ ಆಗಿತ್ತು. ಆ ಥರ ನೀವು ಅರ್ಥ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಎಲ್ಲರದು ಅಮೌಂಟು ಪ್ರಾಪರ್ ಆಗಿ ಪ್ರಾಫಿಟ್ ಬರಲಿಕ್ಕೆ ಯೂಸ್ ಆಗಿದೆ. ಮೈ ಕ್ಲಿಯರ್? ಡ್ಯೂರಿಯೇಷನ್ ಸೇಮ್ ಇದೆ ಅಂತ ಅದರ್ಥ. ಓಕೆ, ಅದಕ್ಕೇ
ಈ ಇನ್ವೆಸ್ಟ್ಮೆಂಟ್ ರೇಷಿಯೋನ ಪ್ರಾಫಿಟ್ ರೇಷಿಯೋ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ಅವ್ರಿಗೆ ಟೋಟಲ್ ಪ್ರಾಫಿಟ್ಟು 16 ರೂಪಾಯಿ ಬಂದಿದ್ದರೆ, 16 ರೂಪಾಯಿ ಅಂತ ಅಂದರೆ ಇದನ್ನು ಆ್ಯಡ್ ಮಾಡ್ಕೋಬೇಕು, 10, 5, 1. ಓಕೆ, 16 ರೂಪಾಯಿಗೆ ಬಂದಿದ್ದರೆ ಬಿಗೆ ಎಷ್ಟು ಬರಬೇಕು? 5 ರೂಪಾಯಿ ಪ್ರಾಫಿಟ್ ಅಮೌಂಟ್ ಬರಬೇಕು. ಈಗ ಟೋಟಲ್ ಪ್ರಾಫಿಟ್ ಎಷ್ಟು ಬಂದಿದೆ? 25,600 ರೂಪಾಯಿ ಬಂದಿದೆ. ಸಿಂಪಲ್. ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಸಿಗುತ್ತೆ. ದ್ಯಾಟ್ಸ್ ಇಟ್. ದಿಸ್ ಇಸ್ 16 1s 16 16s 16 16s 256 ಅಲ್ವಾ? ಸ್ಕ್ವೇರ್ ನಂಬರ್ಸ್ ಮರಿಬಾರ್ದು. ಓಕೆ, 16 5s 80. ಎಸ್, 8,000 ರೂಪೀಸು ಬಿಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಥರ ಅವರು ಹೇಗೆ ಕೇಳಿದರೆ ಈ ಥರ ತೊಗೋಬೇಕು. 16 ರೂಪೀಸಲ್ಲಿ ಹೇಗೆ 10 ರೂಪೀಸ್ ಹೋದರೆ 25,600 ರೂಪೀಸಲ್ಲಿ ಎಷ್ಟು ರೂಪಾಯಿ ಹೋಗುತ್ತೆ. ಸಿಮಿಲರ್ಲಿ ಫಾರ್ ಸಿ, 16 ರೂಪೀಸಲ್ಲಿ ಸಿಗೆ 1 ರೂಪಾಯಿ ಹೋದರೆ 25,600 ರೂಪೀಸಲ್ಲಿ ಎಷ್ಟು ರೂಪಾಯಿ ಹೋಗುತ್ತೆ. ಸಿಂಪಲ್. ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಸಿಗುತ್ತೆ. ಆ ವಿಡಿಯೋಸಲ್ಲಿ ನಾನು ಇನ್ವೆಸ್ಟ್ಮೆಂಟ್ ರೇಷಿಯೋನ ಹೇಗೆ ಪ್ರಾಫಿಟ್ ರೇಷಿಯೋ ಆಗಿ ತೊಗೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಡೂ ವಾಚ್ ದ ವಿಡಿಯೋಸ್. ಓಕೆ, ಲೆಟ್ಸ್ ಕಂಟಿನ್ಯೂ ನೌ. Newbies, next question is from simplification. Naina gave half piece of the cake to Neha and 1/3 piece of cake to Gunjan. Find what part of cake she has. Naina ಹಾಫ್ ತುಂಡು ಕೇಕನ್ನು ನೇಹಾ ಮತ್ತು 1/3 ತುಂಡು ಕೇಕನ್ನು ಗುಂಜನ್ಗೆ ನೀಡಿದರು. ಅವಳು ಹೊಂದಿರುವ ಕೇಕ್ ಯಾವ ಭಾಗ ಎಂದು ಹುಡುಕಿ. ಓಕೆ, ವ್ಯಾಲ್ಯೂಸ್ ಎಲ್ಲ ಫ್ರ್ಯಾಕ್ಷನಲ್ ಇರೋದ್ರಿಂದ ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಆಗಿರುತ್ತೆ. ಈಗ ಒಂದು ಕೇಕ್ ಇದೆ ಅಂತ ತಗೊಳ್ಳೋಣ. ಓಕೆ, ಆ ಕೇಕಲ್ಲಿ ಅರ್ಧ ಭಾಗ ನೇಹಾ ಕೊಡ್ತಾರೆ, ದೆನ್ 1/3 ಭಾಗನ ಗುಂಜನಿ ಕೊಡ್ತಾರೆ. ಸಿಂಪಲ್. ಸಿಂಪ್ಲಿಫೈ ದಿಸ್ ಆ್ಯಂಡ್ ಗೆಟ್ ದ ಆನ್ಸರ್. ಎಲ್ ಸಿ ಎಮ್ ಏನಾಗುತ್ತೆ? 6 ಆಗುತ್ತೆ. ಇಲ್ಲಿ 6 - 3 - 2. 6 - 5 ಡಿವೈಡೆಡ್ ಬೈ 6 ಅಂದರೆ 1/6 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದ್ಯಾಟ್ಸ್ ಇಟ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅಂದರೆ ನೇನಾ ಹತ್ರ 1/6 ಆಫ್ ದ ಕೇಕ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೀವು ಈ ನೆಕ್ಸ್ಟ್ ಸಿಂಪಲ್ ಕ್ವೆಶನ್ ಏನಿದೆ ಅಂದರೆ ವಾಟ್ ಈಸ್ ದ ಕ್ಯೂಬ್ ರೂಟ್, ಘನಮೂಲ ಅಂತ ಕರೀತಾರೆ. ಈ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕ್ಯೂಬ್ ರೂಟ್ನ ಕಂಡುಹಿಡಬೇಕಂತೆ. ಫಸ್ಟ್ ಏನು ಮಾಡಬೇಕು ಅಂದರೆ ಈ ಮಿಕ್ಸಡ್ ಫ್ರ್ಯಾಕ್ಷನಲ್ಲಿ ಇರುವಂಥ ವ್ಯಾಲ್ಯೂನ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ಪಿ Q/R ಅಂತ ಇದೆ ಅಂತ ಅಂದರೆ ಫಸ್ಟ್ ಇದೆರಡನ್ನ ಮಲ್ಟಿಪ್ಲೈ ಮಾಡಿ ಇದನ್ನು ಆ್ಯಡ್ ಮಾಡಬೇಕು. ಅದು ನ್ಯೂಮರೇಟರ್ಗೆ ಬರುತ್ತೆ. ಅಂದರೆ P × R + Q, ಇದು ನ್ಯೂಮರೇಟರ್ ಡಿವೈಡೆಡ್ ಬೈ R. ಇದೇ ರೀತಿಯಲ್ಲಿ ಈ ವ್ಯಾಲ್ಯೂಗೆ ಮಾಡಿ. ವಾಟ್ ಇಸ್ ದ ನ್ಯೂಮರೇಟರ್? 125 × 4 + 12. ಡಿನಾಮಿನೇಟರ್ 125. 125 4s ಅಂತ ಅಂದರೆ 500 + 12 ಡಿವೈಡೆಡ್ ಬೈ 125. ನ್ಯೂಮರೇಟರ್ ಏನಾಗುತ್ತೆ? 512. ಡಿನಾಮಿನೇಟರ್ 125. ಈ ವ್ಯಾಲ್ಯೂಗೆ ಕ್ಯೂಬ್ ರೂಟ್ನ ಕಂಡುಹಿಡಿಯಬೇಕಂತೆ. ನೀವು ಅಟ್ಲೀಸ್ಟ್ 10 ತನಕ ಕ್ಯೂಬ್ ವ್ಯಾಲ್ಯೂಸ್ ನೆನಪಿರಲಿ. ನೋಡಿ, 1 ಕ್ಯೂಬ್ ಇಸ್ 1, 2 ಕ್ಯೂಬ್ ಇಸ್ 8, 3 ಕ್ಯೂಬ್ ಇಸ್ 27, 4 ಕ್ಯೂಬ್ ಇಸ್ 64, 5 ಕ್ಯೂಬ್ ಇಸ್ 125, 6 ಕ್ಯೂಬ್ ಇಸ್ 216, 7 ಕ್ಯೂಬ್ ಇಸ್ 343, 8 ಕ್ಯೂಬ್ ಇಸ್ 512, 9 ಕ್ಯೂಬ್ ಇಸ್ 729, 10 ಕ್ಯೂಬ್ ಇಸ್ 1000. ಮೈ ಕ್ಲಿಯರ್? ಇದನ್ನು ಒಂದು 5 ದಿನ 2 ಸಲ ಬರೀರಿ, ಆರಾಮ್ಸೆ ಬಂದ್ಬಿಡುತ್ತೆ. ಓಕೆ, ನಾವು ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 512? 8. ದೆನ್ 125ಗೆ 5. ಸಿಂಪಲ್. ಮೈ ಕ್ಲಿಯರ್? 8/5 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆದರೆ ಆಪ್ಷನ್ಸಲ್ಲಿ ಮಿಕ್ಸಡ್ ಫ್ರ್ಯಾಕ್ಷನ್ ಇರೋದ್ರಿಂದ ಇದನ್ನು ಮಿಕ್ಸಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕು. ನೋಡಿ, 8 ಡಿವೈಡೆಡ್ ಬೈ 5, 1s are 5, 3 is the remainder. ಇಲ್ಲೇನು ಬರಬೇಕು ಅಂದರೆ ಕೋಶಂಟ್ 1, ನ್ಯೂಮರೇಟರಿಗೆ ರಿಮೈಂಡರ್, ಡಿನಾಮಿನೇಟರಿಗೆ ಡಿವೈಸರ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಇಸ್, if x and y are positive integers and x minus y divided by 3.5 is equal to 4/7, then ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಎಕ್ಸ್ ಮತ್ತು ವೈ ಎರಡೂ ಪಾಸಿಟಿವ್ ನಂಬರ್ಸು. ಈ ಇಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಅಂದರೆ ಈ ಆಪ್ಷನ್ಸಲ್ಲಿ ಯಾವುದು ಪ್ರಾಪರ್ ಆಗಿರುತ್ತೆ? ಆಬ್ವಿಯಸ್ಲಿ ನೋಡಿದ ತಕ್ಷಣ ಹೇಳ್ಬೋದು. ನೋಡಿ, ಇಲ್ಲಿ ಎಕ್ಸ್ ಮೈನಸ್ ವೈ ಪಾಸಿಟಿವ್ ಆಗಬೇಕು ಅಂತ ಅಂದರೆ ಎಕ್ಸ್ ವೈಗಿಂತ ಗ್ರೇಟರ್ ಇರಬೇಕಲ್ವಾ? ಅಂದರೆ ಇದೇ ಆನ್ಸರ್ ಆಗುತ್ತೆ. ಸಿಂಪಲ್. ಗೊತ್ತಾಗಿಲ್ಲ ಅಂತ ಅಂದರೆ ನೋಡಿ,
ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4/7. ಈ 3.5ನ RHS ಕಳಿಸೋಣ. ಓಕೆ, 4/7 ಇಂಟು ಇಲ್ಲಿ ಪಾಯಿಂಟ್ ಆದಮೇಲೆ 1 ನಂಬರ್ ಇದೆಯಲ್ವಾ, ಸೊ ಪಾಯಿಂಟ್ನ ರಿಮೂವ್ ಮಾಡಲಿಕ್ಕೆ ಈ ನಂಬರ್ನ 10ಇಂದ ಡಿವೈಡ್ ಮಾಡ್ಕೋಬೇಕು. ಸಿಂಪಲ್. ಸಿಂಪ್ಲಿಫೈ ದಿಸ್, ಗೆಟ್ ದ ಆನ್ಸರ್. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನೋಡಿ 7 1s 7 5s 5 1s 5 2s 2 1s 2 2s ಅಂದರೆ ಇಲ್ಲಿ 2 ಬರಬೇಕಂತೆ. ಎಕ್ಸ್ ಮೈನಸ್ ವೈ ಪಾಸಿಟಿವ್ 2 ಆಗಬೇಕು ಅಂತ ಅಂದರೆ ಇಲ್ಲಿರುವಂಥ ನಂಬರು ಈ ನಂಬರ್ಗಿಂತ ಜಾಸ್ತಿ ಇರಬೇಕಲ್ವಾ, ಅಂದರೆ 3 - 1 5 - 3 9 - 7 ಈ ಥರ ಬರಬೇಕಲ್ವಾ. ಎಕ್ಸ್ ವ್ಯಾಲ್ಯೂ ನೋಡಿ ವೈ ವ್ಯಾಲ್ಯೂಗಿಂತ ಜಾಸ್ತಿ ಇದೆ ಅಲ್ವಾ. ದೆನ್ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. Nibis, next simplification question is 1 divided by 1 plus x power a minus b plus 1 divided by 1 plus x power b minus a. ಇದನ್ನು ಸಿಂಪ್ಲಿಫೈ ಮಾಡಬೇಕಂತೆ. ಓಕೆ, ಫಸ್ಟು ಇಲ್ಲಿದೆ ನೋಡಿ ವ್ಯಾಲ್ಯೂಸು ಎಕ್ಸ್ ಪವರ್ ಎ ಮೈನಸ್ ಬಿ, ಎಕ್ಸ್ ಪವರ್ ಬಿ ಮೈನಸ್ ಎ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಇದು ಸರ್ಟ್ಸ್ ಆ್ಯಂಡ್ ಇಂಡಿಸಸಲ್ಲಿ ಬರುತ್ತೆ. ಎಕ್ಸ್ ಪವರ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎ ಡಿವೈಡೆಡ್ ಬೈ ಎಕ್ಸ್ ಪವರ್ ಬಿ. ಅದೇ ಥರ x power b minus a is equal to x power b divided by x power a. Clear? ಈಗ ಇದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋಣ. We can rewrite this equation as 1 divided by 1 plus x power a divided by x power b. ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ? 1 divided by 1 plus x power b divided by x power a. ಈಗೇನು ಇಲ್ಲ, ನಾರ್ಮಲ್ ಆಗಿ ಡಿನಾಮಿನೇಟರ್ ಇರೋವಂಥ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ 1 + 1/2 5 + 4/3 ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ತೀರೋ ಅದೇ ಥರ ಇಲ್ಲೂ ಸಿಂಪ್ಲಿಫೈ ಮಾಡಬೇಕು. ಎಲ್ ಸಿ ಎಮ್ ಏನಾಗುತ್ತೆ? ಎಕ್ಸ್ ಪವರ್ ಬಿ ಅಲ್ವಾ. ಓಕೆ, ಎಲ್ ಸಿ ಎಮ್ ಇಸ್ ಎಕ್ಸ್ ಪವರ್ ಬಿ, ದೆನ್ ದಿಸ್ ವ್ಯಾಲ್ಯೂ ಎಕ್ಸ್ ಪವರ್ ಬಿ ಪ್ಲಸ್ ಎಕ್ಸ್ ಪವರ್ ಎ. ಇಲ್ಲಿ 1 ಬರುತ್ತೆ ಪ್ಲಸ್ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ? ಎಕ್ಸ್ ಪವರ್ ಎ, ಇಲ್ಲಿ ವ್ಯಾಲ್ಯೂ ಎಕ್ಸ್ ಪವರ್ ಎ ಪ್ಲಸ್ ಎಕ್ಸ್ ಪವರ್ ಬಿ, ದೆನ್ 1 ನಾರ್ಮಲಿ. ಓಕೆ, ಇವಾಗ ಏನು ಮಾಡಬೇಕು ಅಂದರೆ ಈ ಡಿನಾಮಿನೇಟರ್ ಇರೋ ವ್ಯಾಲ್ಯೂನ ನ್ಯೂಮರೇಟರ್ಗೆ ಶಿಫ್ಟ್ ಮಾಡಬೇಕು. ಹೇಗೆ ಶಿಫ್ಟ್ ಮಾಡ್ತೀರಾ ನೋಡಿ. ಇಫ್ ಇಟ್ ಇಸ್ 5/1/2 ಈ ಥರ ಇತ್ತು, 5 divided by 1/2. ಈ 1/2ನ ನಾವು ನ್ಯೂಮರೇಟರ್ಗೆ ಕಳಿಸ್ಬೇಕು. ಹೇಗೆ ಕಳಿಸೋದು? ವೆರಿ ಸಿಂಪಲ್. ಆ 1/2ನ 2/1 ಆಗಿ ನ್ಯೂಮರೇಟರ್ಗೆ ಕಳಿಸ್ಬೇಕು. ರಿವರ್ಸ್ ಆಗುತ್ತೆ. ಓಕೆ, ಅದೇ ರೀತಿ 5/4/3 ಅಂತ ಇತ್ತು. ಇದನ್ನು ಹೆಂಗೆ ಕಳಿಸ್ತೀರಾ? 5 × 3/4. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಇಲ್ಲಿಗೆ ಬರೋಣ, ಸಿಂಪ್ಲಿಫೈ ಮಾಡಿ ಈಕ್ವೇಷನ್ನ. ಎಕ್ಸ್ ಪವರ್ ಬಿ ಡಿವೈಡೆಡ್ ಬೈ ಎಕ್ಸ್ ಪವರ್ ಎ ಪ್ಲಸ್ ಎಕ್ಸ್ ಪವರ್ ಬಿ ಪ್ಲಸ್ ಎಕ್ಸ್ ಪವರ್ ಎ ಡಿವೈಡೆಡ್ ಬೈ ಎಕ್ಸ್ ಪವರ್ ಎ ಪ್ಲಸ್ ಎಕ್ಸ್ ಪವರ್ ಬಿ. ಇದಾದಮೇಲೆ ಏನಿದೆ? ಸಿಂಪಲ್. ಸಿಂಪ್ಲಿಫೈ ದಿಸ್, ಬೋತ್ ಡಿನಾಮಿನೇಟರ್ಸ್ ಆರ್ ಸೇಮ್, ಸೊ ಎಲ್ ಸಿ ಎಮ್ ಅದೇ ಆಗುತ್ತೆ. ಎಕ್ಸ್ ಪವರ್ ಎ ಪ್ಲಸ್ ಎಕ್ಸ್ ಪವರ್ ಬಿ, ದೆನ್ ದಿಸ್ ವ್ಯಾಲ್ಯೂ ಎಕ್ಸ್ ಪವರ್ ಬಿ ಪ್ಲಸ್ ಎಕ್ಸ್ ಪವರ್ ಎ. ಓಕೆ, ನ್ಯೂಮರೇಟರಲ್ಲಿರೋವಂಥ ಈ ಎಕ್ಸ್ ಪವರ್ ಎನ ಈ ಕಡೆ ಕಳಿಸ್ತೀನಿ, ಅದೇನು ಚೇಂಜ್ ಆಗಲ್ಲ ವ್ಯಾಲ್ಯೂ. ಓಕೆ, ನಾವು ಬೋತ್ ವ್ಯಾಲ್ಯೂಸ್ ಆರ್ ಸೇಮ್. ಯು ಕ್ಯಾನ್ ಕ್ಯಾನ್ಸಲ್ ಇಟ್ ಔಟ್. ಏನು ಉಳ್ಕೊಳತ್ತೆ? 1. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಲ್ಲಿ ಯೂಸ್ ಮಾಡಿರೋಂಥ ಫಾರ್ಮುಲಾ ಯಾವುದು? ಇದು ಅಷ್ಟೇ. ಅದಾದಮೇಲೆ ಏನಿದೆ? ಸಿಂಪಲ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಇಸ್, ಇಫ್ 64 × 52 is equal to 17, 48 × 56 is equal to 23 and 74 × 35 is equal to 19. ನೋಡಿ, 64 × 52 17 ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಂ, ನಿಮಗೆ ಇಲ್ಲೇ ಅರ್ಥ ಆಗಬೇಕು. ಇಲ್ಲಿ ಇದು ಪ್ರಾಪರ್ ಲಾಜಿಕ್ ಅಲ್ಲ. 64 × 52 17 ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಂದರೆ ಬೇರೆ ಏನೋ ಕೋಡಿಂಗ್ ಇದೆ, ಅದನ್ನು ನಾವು ಕಂಡುಹಿಡಿಯಬೇಕು. ಕ್ಲಿಯರ್? 64 × 52 17 ಅಂತ ಹೇಳ್ತಾ ಇದ್ದಾರೆ. ಥಿಂಕ್ ಮಾಡಿ, ಹೇಗೆ 17 ಬರ್ಬೋದು? ವೆರಿ ಸಿಂಪಲ್. 6 + 4 10, 5 + 2 7. ಇದೆರಡನ್ನ ಆ್ಯಡ್ ಮಾಡಿದ್ರೆ 17 ಅಷ್ಟೇ. ಇದಾದಮೇಲೆ ಸ್ಟಾಪ್ ಮಾಡಬಾರ್ದು. ಪ್ರತಿಯೊಂದು ವ್ಯಾಲ್ಯೂಸಲ್ಲೂ ಚೆಕ್ ಮಾಡಬೇಕು. ಎಲ್ಲ ವ್ಯಾಲ್ಯೂಸಲ್ಲೂ ಇದೇ ಲಾಜಿಕ್ ಸ್ಯಾಟಿಸ್ಫೈ ಆಗ್ತಿದ್ರೆ ಮಾತ್ರ ಆ ಲಾಜಿಕ್ನ ಕ್ವಶನಿಗೆ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ತಗೊಳ್ಳಿ. 48 × 56 ಇದೆರಡನ್ನ ಆ್ಯಡ್ ಮಾಡಿದ್ರೆ 12, ಇವೆರಡನ್ನ ಆ್ಯಡ್ ಮಾಡಿದ್ರೆ 11. ಸಮ್ ತಗೊಳ್ಳಿ 23. ಎಸ್, ಇಟ್ ಇಸ್ ಗಿವನ್ ಅಲ್ವಾ. ದೆನ್ ನೆಕ್ಸ್ಟ್ ವ್ಯಾಲ್ಯೂಗೆ ಬರೋಣ. 74 × 35 ಇದೆರಡನ್ನ ಆ್ಯಡ್ ಮಾಡಿದ್ರೆ 11, ಇದನ್ನು ಆ್ಯಡ್ ಮಾಡಿದ್ರೆ 8. ದೆನ್ ಆ್ಯಡ್ ಮಾಡಿ ಇದೆರಡನ್ನೂ
19. ಓಕೆ, ನಾವು ಕಂಡಿಡ್ತಿರೋಂಥ ಲಾಜಿಕ್ಕು ಕರೆಕ್ಟ್ ಇದೆ. ನಾವು ಅಪ್ಲೈ ದಿಸ್ ಲಾಜಿಕ್ ಟು ದಿಸ್ ಕ್ವೆಶನ್. 84 ಇಂಟು 37 ಏನು ತೊಗೊಳ್ಳೋಣ? 8 + 4 12, 3 + 7 10. ಇದೆರಡನ್ನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 22. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಯಾವಾಗಲೇ ನಿಮಗೆ ಈ ಥರ ಕ್ವೆಶನ್ ಸಿಕ್ಕಿದ್ರೆ ಫಸ್ಟ್ ಥಿಂಕ್ ಮಾಡಿ. ಓಕೆ, ಬೇರೆ ಏನೋ ಲಾಜಿಕ್ ಇದ್ದೇ ಇರುತ್ತೆ. ಆ ಲಾಜಿಕನ್ನು ಕಂಡುಹಿಡಿದು ಈ ಕ್ವೆಶನ್ ಮೇಲೆ ಅಪ್ಲೈ ಮಾಡಬೇಕು. ಓಕೆ, ಲೆಟ್ಸ್ ಕಂಟಿನ್ಯೂ. ನೀವು ಈ ಕ್ವೆಶನ್ ನಂಬರ್ ಸೀರೀಸಿಂದ ಆಗಿದೆ. 4, 9, 25, 49, 121, 169 ಸರಣಿಯ ಮುಂದಿನ ಸಂಖ್ಯೆ. ಈ ನಂಬರ್ಸ್ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಅರ್ಥ ಆಗಬೇಕು, ಈ ನಂಬರ್ಸ್ ಎಲ್ಲನೂ ಸ್ಕ್ವೇರ್ ನಂಬರ್ಸ್. 4 ಅಂತ ಅಂದರೆ 2 ಸ್ಕ್ವೇರ್ ಅಲ್ವಾ? ಓಕೆ, 9 ಅಂತ ಅಂದರೆ 3 ಸ್ಕ್ವೇರ್, 25 ಅಂತ ಅಂದರೆ 5 ಸ್ಕ್ವೇರ್, 49 ಅಂತ ಅಂದರೆ 7 ಸ್ಕ್ವೇರ್, 121 ಅಂತ ಅಂದರೆ 11 ಸ್ಕ್ವೇರ್, 169 ಅಂತ ಅಂದರೆ 13 ಸ್ಕ್ವೇರ್. ನೀವು ಅಟ್ಲೀಸ್ಟ್ 30 ತನಕ ನಿಮಗೆ ಸ್ಕ್ವೇರ್ಸ್ ವ್ಯಾಲ್ಯೂ ಗೊತ್ತಿದ್ದರೆ ಆರಾಮ್ಸೆ ಆನ್ಸರ್ ಮಾಡ್ಬೋದು. ಈ ವಿಡಿಯೋನ ಪಾಸ್ ಮಾಡಿ 30 ತನಕನೂ ಸ್ಕ್ವೇರ್ಸ್ ನಂಬರ್ಸನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು 5 ದಿನ ಪ್ರಾಕ್ಟೀಸ್ ಮಾಡಿ, ಆರಾಮ್ಸೆ ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ನಂಬರ್ ಯಾವುದು ಅಂತ ಅವ್ರು ಕೇಳ್ತಾ ಇರೋದು. ಥಿಂಕ್ ಮಾಡಿ. 2, 3, 5, 7, 11, 13 ಇದೆಲ್ಲ ಯಾವ ನಂಬರ್ಸು? ಪ್ರೈಮ್ ನಂಬರ್ಸ್ ಅಲ್ವಾ? 2 ಅಂತ ಅನ್ನೋದು ಫಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ಆಲ್ಸೋ ಈವನ್ ಪ್ರೈಮ್ ನಂಬರ್. 2 ಅನ್ನೋದು ಓನ್ಲಿ ಈವನ್ ಪ್ರೈಮ್ ನಂಬರ್. ಬೇರೆ ಯಾವ ಈವನ್ ನಂಬರ್ಸೂ ಪ್ರೈಮ್ ನಂಬರ್ಸ್ ಅಲ್ಲ. ಅರ್ಥ ಆಗ್ತಿದೆಯಾ? ಸೊ 2, 3, 5, 7, 11, 13 ಇದಾದಮೇಲೆ ಯಾವ ನಂಬರ್ ಬರಬೇಕು? 17 ಅಲ್ವಾ? This is the next prime number. Then answer should be 17 square. What is 17 square? 289. Option B is the answer for this question. ಈಗ ನಾವು ಸಾಲ್ವ್ ಮಾಡಿದಂಥ ಕ್ವೆಶನ್ನು ವಿತಿನ್ 10 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡುವಂಥ ಕ್ವೆಶನ್ನು. ಯಾವಾಗ ಅದು ಪಾಸಿಬಲ್ ಆಗುತ್ತೆ ಅಂತ ಅಂದರೆ ಓನ್ಲಿ ವೆನ್ ಯು ನೋ ದ ಸ್ಕ್ವೇರ್ ವ್ಯಾಲ್ಯೂಸ್. ಅರ್ಥ ಆಗ್ತಿದೆಯಾ? 30 ತನಕ ಸ್ಕ್ವೇರ್ ವ್ಯಾಲ್ಯೂಸನ್ನು ಪ್ರಾಕ್ಟೀಸ್ ಮಾಡಿ. ನಂಬರ್ ಸೀರೀಸಿಂದನೇ ಇನ್ನೊಂದು ಕ್ವೆಶನ್ ಇದೆ ನೋಡಿ. ವಾಟ್ ಇಸ್ ದ ಮಿಸ್ಸಿಂಗ್ ನಂಬರ್? ಇಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿದ್ದಾರಲ್ವಾ, ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳ್ತಾ ಇರೋದು. ಇದನ್ನು ನಾವು ಡಿಕೋಡ್ ಮಾಡ್ತೀವಿ ಅಂತ ಅಂದರೆ 0 ಅನ್ನೋದನ್ನು 1³ - 1 ಅಂತ ಬರ್ಕೋಬೇಕು. 1 - 1 0. ದೆನ್ 7 ಅಂತ ಇರೋದನ್ನು 2³ - 1. 2³ ಏನಾಗುತ್ತೆ? 8 - 1 7. ದೆನ್ 26 3³ - 1. 3³ ಅಂತ ಅಂದರೆ 27 - 1 ಅಂದರೆ 26 ಆಗುತ್ತೆ. ದೆನ್ ಈಗ ಕ್ವೆಶನ್ ಮಾರ್ಕಲ್ಲಿ ಏನು ಬರಬೇಕು? 4³ - 1. 4³ ಅಂತ ಅಂದರೆ 64 - 1. What is the answer? 63. Option D is the answer for this question. Anyways, next question is from letter series PUZ -JOT ಕಾಣೆಯಾದ ವರ್ಣಮಾಲೆ. ಇಲ್ಲಿ ಯಾವುದು ಲೆಟರ್ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, PUZ JOT. ನಾರ್ಮಲ್ ಆಗಿ ಲೆಟರ್ ಸೀರೀಸ್ದು ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಆ ಆಲ್ಫಬೆಟ್ದು ಪ್ಲೇಸ್ ವ್ಯಾಲ್ಯೂನ ತೊಗೊಂಬಿಡಿ. ಓಕೆ, ಎಗೆ 1 ಅಂತನಾದ್ರು ಕೊಡ್ಬೋದು, 26 ಅಂತನಾದ್ರು ಕೊಡ್ಬೋದು. 26 ಲೆಟರ್ಸ್ ಅದೇ ಇರಲ್ವಾ? ಸೊ 1 ಅಂತನಾದ್ರು ಕೊಡಿ, 26 ಆದರೂ ಕೊಡಿ. ಈಗ ನಾರ್ಮಲ್ ಆರ್ಡರ್ನೇ ತೊಗೊಳ್ಳೋಣ. ಪಿದು ಪ್ಲೇಸ್ ವ್ಯಾಲ್ಯೂ ಏನು? 16th ಆಲ್ಫಬೆಟ್. ಸೊ 16 ಅಂತ ತೊಗೋಬೇಕು. ಯು 21st ಆಲ್ಫಬೆಟ್. ಸೊ 21 ಅಂತ ತೊಗೋಬೇಕು. ಝೆಡ್ ಅಂತ ಅಂದರೆ 26th ಆಲ್ಫಬೆಟ್. 26 ಅಂತ ತೊಗೊಳ್ಳಿ. ಜೆ ಅಂತ ಅಂದರೆ 10th ಆಲ್ಫಬೆಟ್. ಓ ಅಂದರೆ 15 ಆ್ಯಂಡ್ ದೆನ್ ಟಿ ಅಂದರೆ 20. ಇಲ್ಲೇ ಆರಾಮ್ಸೆ ಅರ್ಥ ಆಗ್ತಾ ಇದೆ. ಫಸ್ಟ್ ನಂಬರ್ +5 ಇಸ್ ದ ಸೆಕೆಂಡ್ ನಂಬರ್, +5 ಇಸ್ ದ ಥರ್ಡ್ ನಂಬರ್. ಇಲ್ಲಿ ನೋಡಿ 10 + 5 15, 15 + 5 20. ಅಂದರೆ ಇಲ್ಲೇನಾಗಬೇಕು? 26 + 5. 26 + 5 ಅಂತ ಹೇಳಿದ ತಕ್ಷಣ 31 ಅಂತ ತೊಗೋಬಾರ್ದು. ಇಟ್ ಈಸ್ ರಾಂಗ್. ನೋಡಿ 26 ಆದಮೇಲೆ ಮತ್ತೆ 1ಇಂದ ವ್ಯಾಲ್ಯೂ ಶುರು ಆಗುತ್ತೆ. ಓಕೆ, ದೆನ್ ಇಲ್ಲೇನು ಬರಬೇಕು? 5 ಬರಬೇಕು. ವಾಟ್ ಈಸ್ 5th ಆಲ್ಫಬೆಟ್? ಇ. ಹಾಗಾದರೆ ಇಲ್ಲಿ ಇ ಬರಬೇಕು. ಇ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಎ ಈಸ್ ದ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಲೆಟರ್ ಸೀರೀಸ್ ಕ್ವೆಶನ್ ಇಸ್ CDAB DABC BCDA CDAB. ಇದಾದಮೇಲೆ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿರೋ ಅಂಥದ್ದು 4 ಲೆಟರ್ಸು. ಈಗ ಎಗೆ +1 ಅಂತ ಅಂದರೆ ಬಿಗೆ ಬರ್ತೀವಿ. ಓಕೆ, ಅದೇ -1 ಅಂತ ಅಂದರೆ ಝೆಡ್ಡಿಗೆ ಹೋಗಬಾರ್ದು, ಡಿ. ಓಕೆ, 4 ಲೆಟರ್ಸ್ ಇದೆ ಅಲ್ವಾ? 4 ಲೆಟರ್ಸ್ ಜೊತೆಗೇ ಆನ್ಸರ್ ಮಾಡಬೇಕು. ಓಕೆ, ದೆನ್ ಬಿಗೆ ಬರೋಣ. ಬಿಗೆ +1 ಅಂತ ಅಂದರೆ ಸಿ,
-1 ಅಂತ ಅಂದರೆ ಎ. ಸಿಮಿಲರ್ಲಿ ಸಿಗೆ +1 ಅಂತ ಅಂದರೆ ಡಿ, -1 ಅಂತ ಅಂದರೆ ಬಿ. ಲಾಸ್ಟ್ ಡಿಗೆ +1 ಅಂತ ಅಂದರೆ ಈಗ ಹೋಗಬಾರ್ದು, ಎ. ಓಕೆ, -1 ಅಂತ ಅಂದರೆ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಸಿ ಡಿ ಎ ಬಿ, ಡಿ ಎ ಬಿ ಸಿ, ಬಿ ಸಿ ಡಿ ಎ, ಸಿ ಡಿ ಎ ಬಿ. ಓಕೆ, ನೆಕ್ಸ್ಟ್ ಯಾವ್ದು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಈವನ್ ಪ್ಲೇಸಲ್ಲಿ ಇರೋವಂಥ ಸೀರೀಸನ್ನು ಮತ್ತು ಆಡ್ ಪ್ಲೇಸಲ್ಲಿ ಇರೋವಂಥ ಸೀರೀಸನ್ನು ಸಪ್ರೇಟ್ ಮಾಡ್ಕೋಬೇಕು. ಫಸ್ಟ್ ಒನ್, ಥರ್ಡ್ ಒನ್, ಫಿಫ್ತ್ ಒನ್ ಇದು ಒಂದು ಗ್ರೂಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಫೋರ್ತ್ ಒನ್ ನೀವು ಕಂಟಿನ್ಯೂ ಮಾಡದಿದ್ರೆ ಸಿಕ್ಸ್ತ್ ಒನ್, ಏಯ್ತ್ ಒನ್ ಈ ಥರ ಒಂದು ಗ್ರೂಪ್ ಆಗುತ್ತೆ. ಓಕೆ, ನಾವು ಆ ಸೀರೀಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸಿ ಡಿ ಎ ಬಿ, ನೆಕ್ಸ್ಟು ಬಿ ಸಿ ಡಿ ಎ, ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳ್ತಾ ಇರೋದು ಅಷ್ಟೇ. ಅವ್ರೇನಾದರೂ ಸಿಕ್ಸ್ತ್ ಸೀರೀಸ್ ಕೇಳಿದಿದ್ರೆ ಇದನ್ನು ತೊಗೋಬೇಕು. ಓಕೆ, ನಾವು ದಿಸ್ ಇಸ್ -1, ಸಿ -1 ಬಿ, ಬಿ -1 ಏನಾಗುತ್ತೆ ಎ, ದಟ್ಸ್ ಇಟ್. ಓಕೆ, ದೆನ್ ಡಿ -1 ಸಿ, ಸಿ -1 ಬಿ, ಅದಾದಮೇಲೆ ಎ -1 ಡಿ, ಡಿ -1 ಸಿ, ದೆನ್ ಬಿ -1 ಎ, ಎ -1 ಡಿ. ನೋಡಿ, ಎ ಬಿ ಸಿ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅದೇ ಅವ್ರು ಏನಾದರೂ ಸಿಕ್ಸ್ತ್ ಸೀರೀಸ್ ಕೇಳಿದಿದ್ರೆ ಈ ಥರ ಡಿ ಎ ಬಿ ಸಿ, ಸಿ ಡಿ ಎ ಬಿ, ನೆಕ್ಸ್ಟ್ ಏನು ಬರುತ್ತೆ ಅಂತ. ಇದು ಸಿಕ್ಸ್ತ್ ಒನ್ನು. ಓಕೆ, ಇಲ್ಲಿ ಸಾಲ್ವ್ ಮಾಡಿರುವಂಥದ್ದು ಫಿಫ್ತ್ ಒನ್ನು. ನಾವು ಇದೂ ಸೇಮ್ ಲಾಜಿಕ್, -1 ಇಲ್ಲಿಗೂ -1 ತೊಗೋಬೇಕು. ಡಿ -1 ಸಿ, ಸಿ -1 ಬಿ, ಎ -1 ಡಿ, ಡಿ -1 ಸಿ, ಬಿ -1 ಎ, ಎ -1 ಡಿ, ಸಿ -1 ಬಿ, ಬಿ -1 ಎ. ಬಿ ಸಿ ಡಿ ಎ ಇಸ್ ದ ಸಿಕ್ಸ್ತ್ ಸೀರೀಸ್. ಓಕೆ, ಫಿಫ್ತ್ ಒನ್ ಏನಾಗುತ್ತೆ ನೋಡಿ, ಎ ಬಿ ಸಿ ಡಿ. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನ್ಯೂಬೀಸ್, ಈ ಕ್ವೆಶನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಿಂದ ಆಗಿದೆ. ಫಸ್ಟ್ ನೀವು ಇದೆರಡನ್ನ ಯೂಸ್ ಮಾಡಿಕೊಂಡು ಡಿಕೋಡ್ ಮಾಡ್ಕೋಬೇಕು. ಓಕೆ, ಅದರ ಲಾಜಿಕ್ ಏನಿದೆ ಅಂತ ತೊಗೋಬೇಕು. ಅದನ್ನು ಯೂಸ್ ಮಾಡಿಕೊಂಡು ಈ ಕ್ವೆಶನನ್ನು ಸಾಲ್ವ್ ಮಾಡಬೇಕು. ಅರ್ಥ ಆಗಿದೆಯಾ? ನಾವು ಈ ಕೊಟ್ಟಿರೋಂಥ ಲೆಟರ್ಸನ್ನ ಅದರದ್ದು ಪ್ಲೇಸ್ ವ್ಯಾಲ್ಯೂ ಜೊತೆ ರೀಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಸಿ ಅನ್ನೋದನ್ನು 3 ಅಂತ ತೊಗೊಳ್ಳೋಣ, ಓ ಅನ್ನು 15, ಯು 21, ಎನ್ 14, ಎಸ್ 19, ಇ 5, ಎಲ್ 12. ಅದೇ ಥರ ಬಿ 2, ಐ ಅಂದರೆ 9, ಟಿ 20, ಐ 9, ಆರ್ 18, ಎ 1, ಕೆ 11. ಈಗ ನಿಮಗೆ ಚೆಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇದನ್ನು ನಾವು -1 ಅಂತ ತೊಗೋಬೋದು. ಓಕೆ, ಆ್ಯಂಡ್ ಇದನ್ನು -1 ಅಂತ ತೊಗೋಬೋದು, ಇದನ್ನು -1 ಅಂತ ತೊಗೋಬೋದು, ಆ್ಯಂಡ್ ಇದನ್ನು -1 ಅಂತ ತೊಗೋಬೋದು. ಅರ್ಥ ಆಗ್ತಿದೆಯಾ? ಇದಾದಮೇಲೆ 15 - 9 ತೊಗೊಳ್ಳಿ. 15 - 9 6 ಅಲ್ವಾ? ನೆಕ್ಸ್ಟು 14 - 9 5. ನೆಕ್ಸ್ಟು 5 - 1 4, -6 -5 -4. ನೆಕ್ಸ್ಟ್ ಇದ್ದಿದ್ರೆ -3. ಇದು ಈ ಕೋಡ್ದು ಡಿ ಕೋಡು. ಆಯಿತಾ? ಇದೇ ಕೋಡಿಂಗ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕು. ಲಿಸ್ಟ್ ಮಾಡ್ಕೊಳ್ಳಿ. -1ಇಂದ ಶುರು ಮಾಡಬೇಕು. -1 ಅಂತ ಅಂದರೆ ಎಫ್ ಬರುತ್ತೆ. ಅಂದರೆ ಈ ಆಪ್ಷನ್ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಓಕೆ, ದೆನ್ -6 ನೋಡಿ, 15 - 9 6 ಅಲ್ವಾ? ಇದಕ್ಕೆ -6 ತೊಗೋಬೇಕು. -6 ಅಂತ ಅಂದರೆ ಓಗೆ ರೀಚ್ ಆಗ್ತೀವಿ. ಓಕೆ, ದೆನ್ ಆಪ್ಷನ್ ಸಿ ಕ್ಯಾನ್ಸಲ್ ಮಾಡ್ಬೋದು. ದೆನ್ ಇದಾದಮೇಲೆ ಏನಿದೆ, -1 ಅಲ್ವಾ? ಐ -1 ಅಂತ ಅಂದರೆ ಎಚ್. ನೋಡಿ, ಆಪ್ಷನ್ ಡಿನೂ ನಾವು ಕ್ಯಾನ್ಸಲ್ ಮಾಡ್ಬೋದು. ದೆನ್ ಉಳ್ಕೊಳ್ಳೋದೇನು? ಆಪ್ಷನ್ ಬಿ. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೋಡಿ, ಇಫ್ ಯು ಕಂಟಿನ್ಯೂ ಇದನ್ನು -5 ಅಂತ ತೊಗೋಬೇಕು. ಇದನ್ನು -1 -4 -1 -3 ಈ ಥರ. ಡಿ -5 ಅಂತ ಅಂದರೆ ವೈಗೆ ಹೋಗ್ತೀವಿ. ಡಿ -3 ಅಂದರೆ ಎಗೆ ಹೋಗ್ತೀವಿ. ಎ ಆದಮೇಲೆ ಝೆಡ್ಗೆ ಹೋಗಬೇಕು, ಅದಾದಮೇಲೆ ವೈ. ಸೊ ಡಿ -5 ಇಸ್ ವೈ. ಎ -1 ಏನಾಗುತ್ತೆ? ಝೆಡ್. ಎನ್ -4 ಜೆ. ಸಿ -1 ಬಿ. ಇ -3 ಬಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಜಾಮಿಟ್ರಿ ಟಾಪಿಕ್ ಇಂದ ಆಗಿದೆ. ಇನ್ ದ ಫಿಗರ್ ಫೈಂಡ್ ಎಕ್ಸ್.
ನೋಡಿ ಇಲ್ಲಿ ಎಷ್ಟು ಸೈಡ್ಸ್ ಇರೋವಂಥ ಫಿಗರ್ ಕೊಟ್ಟಿದ್ದಾರೆ, 6 ಸೈಡ್ಸ್ ಇರೋವಂಥ ಫಿಗರ್ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಆ್ಯಂಗಲ್ಲು 720 ಆಗಬೇಕು. ಟೋಟಲ್ ಆ್ಯಂಗಲ್ ಶುಡ್ ಬಿ 720 ಡಿಗ್ರಿ. ಇಲ್ಲಿರೋವಂಥ ಪೂರ್ತಿ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದ್ರೆ 720 ಬರಬೇಕು. ಲಿಸ್ಟ್ ಮಾಡಿ. 2x 3x x ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 20 ಈ ವ್ಯಾಲ್ಯೂ 720 ಆಗಬೇಕು. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಸಿಗುತ್ತೆ. ಸಿಂಪಲ್. 10x ಪ್ಲಸ್ 20 ಇಸ್ ಈಕ್ವಲ್ ಟು 720. 10xನ್ನೆಲ್ಲ ಇಟ್ಕೊಳ್ಳೋಣ. 20 ಈ ಕಡೆ ಕಳಿಸಿದ್ರೆ -20 ಆಗುತ್ತೆ. ಸೊ ವಿ ಗೆಟ್ 700. ವಾಟ್ ಅಬೌಟ್ ಎಕ್ಸ್ ವ್ಯಾಲ್ಯೂ? 700 ಡಿವೈಡೆಡ್ ಬೈ 10, 70. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ನ್ಯೂಬೀಸ್ ನೆಕ್ಸ್ಟ್ ಕ್ವೆಶನ್ ಬ್ಲಡ್ ರಿಲೇಷನಿಂದ ಆಗಿದೆ. ಇದೊಂದು ಸ್ಕೋರಿಂಗ್ ಟಾಪಿಕ್, ಆರಾಮ್ಸೆ ಸ್ಕೋರ್ ಮಾಡ್ಬೋದು. ನೋಡಿ, ಬಿ ಈಸ್ ಅ ಬ್ರದರ್ ಆಫ್ ಎ, ಎಸ್ ಇಸ್ ಅ ಸಿಸ್ಟರ್ ಆಫ್ ಬಿ, ಇ ಈಸ್ ಅ ಬ್ರದರ್ ಆಫ್ ಡಿ, ಡಿ ಈಸ್ ಅ ಡಾಟರ್ ಆಫ್ ಎ, ಎಫ್ ಇಸ್ ಅ ಫಾದರ್ ಆಫ್ ಎಸ್, ದೆನ್ ದ ಅಂಕಲ್ ಆಫ್ ಇ ಎಸ್. ಬಿ ಎಯ ಸಹೋದರ, ಎಸ್ ಬಿ ಸಹೋದರಿ, ಇ ಡಿಯ ಸಹೋದರ, ಡಿ ಎಯ ಮಗಳು, ಎಫ್ ಎಸ್ನ ತಂದೆ, ನಂತರ ಈ ಚಿಕ್ಕಪ್ಪ ಯಾರು, ಇದು ಅಂಕಲ್ ಯಾರು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅಕ್ಕ ತಂಗಿ ಅಣ್ಣ ತಮ್ಮ ಆಗಿದ್ರೆ ಈ ಥರ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಇವರಿಗೆ ಅಪ್ಪ ಅಮ್ಮನ ಈ ಥರ ತಗೊಳ್ಳಿ. ಈಗ ಬಿ ಇಸ್ ಬ್ರದರ್ ಆಫ್ ಎ ಅಂದರೆ ಈ ಥರ. ಬಿ ಎಗೆ ಬ್ರದರ್ ಅಲ್ವಾ, ಈ ಥರ ತಗೊಳ್ಳಿ. ಅಂದರೆ ಬಿ ಏನಾಗ್ತಾರೆ? ಬಾಯ್ ಆಗ್ತಾರೆ. ಎ ಬಾಯ ಗರ್ಲಾ ಅದು ಗೊತ್ತಿಲ್ಲ. ಅರ್ಥ ಆಗ್ತಿದೆಯಾ? ಬಟ್ ಬಿಗೆ ಕನ್ಫರ್ಮ್ ಇದೆ, ಬಿ ಬಾಯ್, ಯಾಕಂದರೆ ಬಿ ಬ್ರದರ್. ಓಕೆ, ದೆನ್ ಎಸ್ ಇಸ್ ಸಿಸ್ಟರ್ ಆಫ್ ಬಿ. ನೋಡಿ, ಎಸ್ದು ಜೆಂಡರ್ ಏನು ಅವಾಗ? ಸಿಸ್ಟರ್ ಅಲ್ವಾ, ಅಂದರೆ ಗರ್ಲ್. ಇಲ್ಲಿ ಜೆಂಡರ್ ಕೂಡ ಬೇಕಾಗತ್ತೆ. ಸೊ ಮ್ಯಾಪಿಂಗ್ ಮಾಡಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ದೆನ್ ಇ ಈಸ್ ಅ ಬ್ರದರ್ ಆಫ್ ಡಿ. ಡಿ ಎಲ್ಲಿದ್ದಾರೆ, ಇ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗೋಣ. ಡಿ ಈಸ್ ಅ ಡಾಟರ್ ಆಫ್ ಎ, ಅಂದರೆ ಎಗೆ ಮದುವೆ ಆಗಿದೆ. ಎದು ಡಾಟರ್ ಡಿ. ಡಿದು ಜೆಂಡರ್ ಏನಾಗುತ್ತೆ ಅವಾಗ? ಗರ್ಲ್, ಫೀಮೇಲ್. ಕ್ಲಿಯರ್? ಈಗ ವಾಪಸ್ ಬನ್ನಿ. ಇ ಈಸ್ ಅ ಬ್ರದರ್ ಆಫ್ ಡಿ. ಇದು ಜೆಂಡರ್ ಏನದು? ಈಸ್ ಜೆಂಡರ್ ಇಸ್ ಬಾಯ್. ಓಕೆ, ದೆನ್ ಎಫ್ ಇಸ್ ದ ಫಾದರ್ ಆಫ್ ಎಸ್, ಅಂದರೆ ಇಲ್ಲಿಗೆ ಬರುತ್ತೆ. ಎಫ್ ಇಸ್ ದ ಫಾದರ್ ಆಫ್ ಎಸ್. ಎಫ್ ಕೂಡ ಬಾಯ್. ಯು ಕ್ಯಾನ್ ಟೇಕ್ ಇಟ್ ಆಸ್ ಮೇಲ್. ಅರ್ಥ ಆಗ್ತಿದ್ಯಾ? ನೋಡಿ, ಕ್ವೆಶನ್ ಏನಿದೆ? ದ ಅಂಕಲ್ ಆಫ್ ಇ ಎಸ್. ಅಂಕಲ್ ಆಫ್ ಇ ಅಂತ ಅಂದರೆ ನೋಡಿ, ಇದು ಪೇರೆಂಟು ಬ್ರದರು ಅಲ್ವಾ. ಅದು ಅಪ್ಪನಾದರೂ ಆಗಿರ್ಬೋದು, ಅಮ್ಮನಾದರೂ ಆಗಿರ್ಬೋದು. ಇಲ್ಲಿ ಪೆಟರ್ನಲ್ ಅಂಕಲ್ ಅವ್ರ ಮೆಟರ್ನಲ್ ಅಂಕಲ್ ಅಂತ ಕೇಳ್ತಾ ಇಲ್ಲ. ಪೆಟರ್ನಲ್ ಅಂತ ಅಂದರೆ ಪಪ್ಪ ಸೈಡು, ಮೆಟರ್ನಲ್ ಅಂತ ಅಂದರೆ ಮಮ್ಮ ಸೈಡು. ಸಿಂಪಲ್. ಈಗ ಅವ್ರು ಜಸ್ಟ್ ಅಂಕಲ್ನ ಕೇಳ್ತಿರೋದ್ರಿಂದ ಪೇರೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಪೇರೆಂಟ್ ಇದ್ದಾರೆ, ಅವರು ಎ. ಓಕೆ, ಎದು ಬ್ರದರು ಹೀಗೆ ಅಂಕಲ್ಲು. ಅಂದರೆ ಆನ್ಸರ್ ಏನಾಗುತ್ತೆ? ಬಿ ಇಸ್ ದ ಅಂಕಲ್ ಆಫ್ ಇ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೀವು ಈಗ ಸಾಲ್ವ್ ಮಾಡ್ತಾ ಇರೋಂಥ ಕ್ವೆಶನ್ನು ಡೈರೆಕ್ಷನ್ ಸೆನ್ಸಿಂದ ಆಗಿದೆ. ಇದೂ ಕೂಡ ಸ್ಕೋರಿಂಗ್ ಟಾಪಿಕ್. ನೋಡಿ, ರಾಕಿ ವೆಂಟ್ 50 meters towards east, then turned right and then went 50 meters. Raki again turned right and went 50 meters. She took a 45-degree turn towards her right and went straight. In which direction is she walking now? ರಾಕಿ ಪೂರ್ವಕ್ಕೆ 50 ಮೀಟರ್ ಹೋದಳು, ನಂತರ ಬಲಕ್ಕೆ ತಿರುಗಿ 50 ಮೀಟರ್ ಹೋದಳು. ರಾಕಿ ಮತ್ತೆ ಬಲಕ್ಕೆ ತಿರುಗಿ 50 ಮೀಟರ್ ಹೋದಳು, ನಂತರ ಅವಳು ತನ್ನ ಬಲಕ್ಕೆ 45 ಡಿಗ್ರಿ ತಿರುವು ತೆಗೆದುಕೊಂಡು ನೇರವಾಗಿ ಹೋದಳು. ಅವಳು ಈಗ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾಳೆ? ಡೈರೆಕ್ಷನ್ ಸೆನ್ಸ್ ಕ್ವೆಶನ್ ನೋಡಿದ ತಕ್ಷಣ ಈ ಮ್ಯಾಪ್ನ ರೆಡಿ ಮಾಡ್ಕೊಂಬಿಡಿ. ನೋಡಿ, ನಾರ್ತ್, ಸೌತ್, ವೆಸ್ಟ್, ಈಸ್ಟ್. ನಾರ್ತ್ ಕಡೆ ಹೋಗ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್. ಅದೇ ಈಸ್ಟ್ ಕಡೆ ಹೋಗ್ತಾ ಇದ್ದೀರಾ, ಲೆಫ್ಟಿಗೆ ತಿರುಗಿ ಅಂದರೆ ಮೇಲಕ್ಕೆ ಹೋಗಬೇಕು, ರೈಟಿಗೆ ತಿರುಗಿ ಅಂದರೆ ಕೆಳಗೆ ಬರಬೇಕು. ದೆನ್ ಸೌತ್ ನೋಡಿ, ಈ ಕಡೆ ಅಂದರೆ ಲೆಫ್ಟು, ಈ ಕಡೆ ರೈಟ್. ವೆಸ್ಟಲ್ಲಿ ಡೌನ್ ಬಂದರೆ ಲೆಫ್ಟು, ಮೇಲೆ ಹೋದರೆ ರೈಟು. ಇದೊಂದು ಮ್ಯಾಪ್ ಇದ್ದರೆ ಆರಾಮ್ಸೆ ಡೌಟ್ ಇಲ್ಲದೆ ಇರೋ ಥರ ಸಾಲ್ವ್ ಮಾಡ್ಬೋದು. ನೋಡಿ, ರಾಕಿ ವೆಂಟ್ 50 meters ಟುವರ್ಡ್ಸ್ ಈಸ್ಟ್. ಈಸ್ಟ್ ಕಡೆ 50 meters ಬರೋಣ. ಆ್ಯಂಡ್ ದೆನ್ ಟರ್ನ್ಡ್ ರೈಟ್. ಈಸ್ಟ್ ಹೋಗ್ತಾ ಇದ್ದೀರಾ ಅಲ್ವಾ, ರೈಟ್ ಹೋಗಬೇಕು ಅಂತ ಅಂದರೆ ಡೌನ್ ಹೋಗಬೇಕು. ಆ್ಯಂಡ್ ಟರ್ನ್ಡ್ ರೈಟ್ ವೆಂಟ್
50 meters. ಅದಾದಮೇಲೆ ಏನಾಗ್ತಾ ಇದೆ, ರಾಕಿ ಅಗೇನ್ ಟರ್ನ್ ರೈಟ್. ಇದು ಸೌತ್ ಕಡೆ ಅಲ್ವಾ, ರೈಟ್ ಅಂತ ಅಂದರೆ ಈ ಕಡೆಗೆ ಬರಬೇಕು. ಟರ್ನ್ ರೈಟ್ ಆ್ಯಂಡ್ ವೆಂಟ್ 50 meters. ಓಕೆ, ಶಿ ಟುಕ್ 45-degree ಟರ್ನ್ ಟುವರ್ಡ್ಸ್ ದ ರೈಟ್. ಇದು ಯಾವ ಡೈರೆಕ್ಷನ್ ಇದು? ವೆಸ್ಟು. ರೈಟ್ ಅಂದರೆ ಮೇಲಕ್ಕೆ ಅಲ್ವಾ. 45 ಮೇಲ್ಗಡೆ ಕಟ್ ತಗೋತಾರೆ, ಅಂದರೆ ಈ ಥರ. ಇದು 90 ಡಿಗ್ರಿನಾ, 45 ಅಂದರೆ ಅರ್ಧ, ಈ ಥರ. ಮೈ ಕ್ಲಿಯರ್? 45 ಮೇಲ್ಗಡೆಗಾದಂಗೆ ಕಟ್ ತಗೋತಾರೆ. ಇನ್ ವಿಚ್ ಡೈರೆಕ್ಷನ್ ಈಸ್ ಶಿ ವಾಕಿಂಗ್ ನೌ? ಇದು ಯಾವ ಡೈರೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಂತ್ಕೊಂಡು ನೋಡಿ, ಹೀಗೆ ಹೋಗ್ತಿದ್ದಿದ್ರೆ ನಾರ್ತ್, ಹೀಗೆ ಹೋಗ್ತಾ ಇದ್ದಾರಲ್ವಾ, ಇದು ವೆಸ್ಟು. ಸೊ ನಾರ್ತ್ಗೂ ಮತ್ತು ವೆಸ್ಟ್ಗೂ ಯಾವುದಿದೆ? ನಾರ್ತ್ ವೆಸ್ಟ್. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಕ್ವೆಶನ್ ಸಿಲಾಜಿಸಮ್ ಟಾಪಿಕಿಂದ ಆಗಿದೆ. ಈ ಟಾಪಿಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಕನ್ಕ್ಲೂಷನ್ಸಲ್ಲಿ ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ಹೇಳಬೇಕು. ಇದನ್ನು ಸಾಲ್ವ್ ಮಾಡಲಿಕ್ಕೆ ಟಿಕ್ ಅಂಡ್ ಕ್ರಾಸ್ ಮೆಥಡ್ ಇದೆ, ಪರ್ಸೆಂಟೇಜ್ ಮೆಥಡ್ ಇದೆ, ವೆನ್ ಡಯಾಗ್ರಾಮ್ ಮೆಥಡ್ ಇದೆ. ಐ ಯೂಸ್ ವೆನ್ ಡಯಾಗ್ರಾಮ್ ಮೆಥಡ್. ಓಕೆ, ವೆನ್ ಡಯಾಗ್ರಾಮ್ ಅಂದರೆ ಸರ್ಕಲ್ ಬರುತ್ತಲ್ವಾ, ಆ ಮೆಥಡು. ಈ ಸ್ಟೇಟ್ಮೆಂಟ್ಸಿಗೆ ವೆನ್ ಡಯಾಗ್ರಾಮ್ನ ಬಿಡಿಸ್ಬಿಟ್ಟು ಆ ವೆನ್ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ಈ ಕನ್ಕ್ಲೂಷನ್ಸಲ್ಲಿ ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ, ಓನ್ಲಿ 2 ಫಾಲೋಸ್ ಅಂದರೆ ಇದು ಮಾತ್ರ ಆಗುತ್ತೆ. ಐದರ್ 3 or 4 ಫಾಲೋ ಅಂದರೆ ಇವೆರಡರಲ್ಲಿ ಒಂದಾಗುತ್ತೆ. ಐದರ್ 2 or 4 ಫಾಲೋ ಅಂದರೆ ಇವೆರಡರಲ್ಲಿ ಒಂದಾಗುತ್ತೆ. ಆ ಥರ ಅರ್ಥ ಆಗ್ತಿದೆಯಾ? ಆಲ್ ಆಫ್ ದಿಸ್ ಫಾಲೋಸ್ ಅಂದರೆ ಎಲ್ಲ ಕೂಡ ಆನ್ಸರ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೋಡಿ, ಸಮ್ ಬುಕ್ಸ್ ಆರ್ ಕಾಪೀಸ್ ಅಂದರೆ ಈ ಥರ. ಸಮ್ ಬುಕ್ಸ್ ಆರ್ ಕಾಪೀಸ್. ಬುಕ್ಸ್ ಕಾಪೀಸ್. ಓಕೆ, ಆಲ್ ಕಾಪೀಸ್ ಆರ್ ಗ್ರೀನ್ ಅಂದರೆ ಪೂರ್ತಿ ಕಾಪಿ ಸರ್ಕಲ್ಲು ಗ್ರೀನ್ ಸರ್ಕಲ್ ಒಳಗಡೆ ಬರಬೇಕು, ಈ ಥರ. ಸಮ್ ಯೆಲ್ಲೋ ಆರ್ ಗ್ರೀನ್. ಸಮ್ ಯೆಲ್ಲೋ ಆರ್ ಗ್ರೀನ್. ಐ ಹೋಪ್ ನಿಮಗೆ ವೆನ್ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ. ಇದರಲ್ಲಿ ಲೆವೆಲ್ ವೈಸ್ ಹೋಗ್ತಾ ಇದ್ದಂಗೆ ಮೆಥಡ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಈಗಿರೋವಂಥ ಕ್ವೆಶನ್ನು ತುಂಬಾ ಬೇಸಿಕ್ ಲೆವೆಲ್ ಕ್ವೆಶನ್ ಆಗಿದೆ. ಏನು ಕೊಟ್ಟಿದ್ದಾರೋ ಅದನ್ನು ಓದಿ ಡಯಾಗ್ರಾಮ್ನ ಚೆಕ್ ಮಾಡಿ ಆ ಸರ್ಕಲ್ಸ್ಗೆ ಏನಾದರೂ ಕನೆಕ್ಷನ್ ಇತ್ತಾ ಅದು ಆನ್ಸರ್ ಆಗುತ್ತೆ. ಕನೆಕ್ಷನ್ ಇರಲಿಲ್ವಾ ಆನ್ಸರ್ ಆಗಲ್ಲ. ಓಕೆ, ಫಸ್ಟ್ ಕನ್ಕ್ಲೂಷನ್ ಏನಿದೆ ನೋಡಿ, ಆಲ್ ಕಾಪೀಸ್ ಆರ್ ಯೆಲ್ಲೋ. ಕಾಪಿಗೂ ಮತ್ತು ಯೆಲ್ಲೋಗೂ ಕನೆಕ್ಷನ್ ಇದೆಯಾ? ಇಲ್ಲ. ದೆನ್ ದಿಸ್ ಇಸ್ ರಾಂಗ್ ಕನ್ಕ್ಲೂಷನ್. ಸಮ್ ಯೆಲ್ಲೋ ಆರ್ ಗ್ರೀನ್. ಯೆಲ್ಲೋಗೂ ಗ್ರೀನ್ ಕನೆಕ್ಷನ್ ಇದೆಯಾ? ಎಸ್ ಇದೆ. ಸಮ್ ಯೆಲ್ಲೋ ಆರ್ ಗ್ರೀನ್. ನೋಡಿ, ಸಮ್ ಯೆಲ್ಲೋ ಆರ್ ಗ್ರೀನ್ ಸ್ಟೇಟ್ಮೆಂಟಲ್ಲೇ ಇರೋದ್ರಿಂದ ಕನೆಕ್ಷನ್ ಇದೆ ನೋಡಿ ಗ್ರೀನ್ ಮತ್ತು ಯೆಲ್ಲೋಗೆ, ಅಂದರೆ ಸೆಕೆಂಡ್ ಒನ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್, ಸಮ್ ಕಾಪೀಸ್ ಆರ್ ಯೆಲ್ಲೋ. ಕಾಪಿಗೂ ಮತ್ತು ಯೆಲ್ಲೋಗೂ ಕನೆಕ್ಷನ್ ಇದೆಯಾ? ಇಲ್ಲ. ಹಾಗಾದರೆ ಅದು ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ಆಲ್ ಗ್ರೀನ್ ಆರ್ ಕಾಪೀಸ್. ನೋಡಿ, ಇಲ್ಲಿ ಆಲ್ ಕಾಪೀಸ್ ಆರ್ ಗ್ರೀನ್ ಕರೆಕ್ಟ್ ಆಗುತ್ತೆ. ನೋಡಿ, ಪೂರ್ತಿ ಕಾಪಿ ಸರ್ಕಲ್ಲು ಗ್ರೀನ್ ಸರ್ಕಲ್ ಒಳಗಡೆ ಇದೆ, ಇದು ಕರೆಕ್ಟ್ ಆಗುತ್ತೆ. ಆದರೆ ಪೂರ್ತಿ ಗ್ರೀನ್ ಸರ್ಕಲ್ಲು ಕಾಪಿ ಸರ್ಕಲ್ ಒಳಗಡೆ ಇದೆ ಅಂತ ಹೇಳ್ತಾ ಇರೋದು ಅವರು, ಅಂದರೆ ಅದು ರಾಂಗ್ ಕನ್ಕ್ಲೂಷನ್. ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.